ಬಿಜೆಪಿ ಮುಖಂಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಮತ್ತು ವಿನಯ್ ಕುಲಕರ್ಣಿ ಜೈಲ್ ಸೇರಿದ್ದು, ಈ ಇಡೀ ಪ್ರಕರಣ ಯಾವುದೇ ಒಂದು ಕ್ರೈಮ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ವೆಬ್ ಸಿರೀಸ್ಗೆ ಕಡಿಮೆ ಇಲ್ಲ. ಇಲ್ಲಿ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಜೈಲು ಸೇರೋದಕ್ಕೆ ಒಂದು ನಿರಂತರ ಹೋರಾಟ, ಮತ್ತೊಂದು ಸಿಬಿಐ ಎನ್ಕ್ವೈರಿ, ಇನ್ನೊಂದು ಪ್ರಮುಖ ಆರೋಪಿಗಳು ಮಾಪಿ ಸಾಕ್ಷಿಗಳಾಗಿ ಬದಲಾಗಿದ್ದು. ಈ ಪ್ರಕರಣ ಆದಾಗಿನಿಂದ ಇಲ್ಲಿವರೆಗೂ ನಿರಂತರ ಹೋರಾಟ ಈ ಪ್ರಕರಣಕ್ಕೆ ಬಹಳ ದೊಡ್ಡ ತಿರುವನ್ನು ಕೊಟ್ಟಿದೆ. ಈ ಹೋರಾಟದ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಹೋರಾಟವನ್ನು ದಡ ಸೇರಿಸಿದ್ದು ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವಾರ್. ಅದೇ ಬಸವರಾಜ್ ಕೊರವಾರ್ ಈಗ ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಬಸವರಾಜ್ ಕೊರವಾರ್ ಅವರೇ, ಸದ್ಯದ ಈ ಸಮಯದಲ್ಲಿ ಯಾರು ಕೊಲೆಗಾರರು ಅಂತ ಆರೋಪ ಮಾಡಿದ್ರಿ ಅವರೆಲ್ಲ ಈಗ ಆರೋಪ ಸಾಬೀತಾಗಿ ಜೈಲು ಸೇರಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮಲ್ಲಿರುವ ಭಾವನೆ ಏನು? ನಿಮ್ಮ ಹತ್ರ ಏನು ಸಂತೋಷ ಇದೆಯಾ, ದುಃಖ ಇದೆಯಾ, ಅಥವಾ ಪ್ರೌಡ್ ಮೂಮೆಂಟ್ ಇದೆಯಾ? ಯಾವ ಭಾವನೆ ನಿಮ್ಮ ಹತ್ರ ಇದೆ ಈಗ? ನೋಡಿ, ಇದೊಂದು ವಿಶೇಷ ಪ್ರಕರಣ. ಈ ಪ್ರಕರಣದಲ್ಲಿ ಸಾಕಷ್ಟು ಹೋರಾಟಗಳು, ಬೀದಿಗಿಳಿದು ಹೋರಾಟಗಳಾಗಿ ಕಾನೂನು ಹೋರಾಟ ಮಾಡಿದ ಮೇಲೆ ಸಿಬಿಐಗೆ ಹೋಗಿ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಬಹಳಷ್ಟು ಜನ, ನಾವು ಯಾರ್ಯಾರ ಮೇಲೆ ಸಂಶಯವಿತ್ತೋ ಆ ಎಲ್ಲ ಆರೋಪಿಗಳು ಬಹಳಷ್ಟು ಜನ ಇದರಲ್ಲಿ ಆರೋಪಿಗಳಾಗಿ ಮುಂದೆ ಆರೋಪ ಸಾಬೀತಾಗಿ ಇವತ್ತು ಅಪರಾಧಿಗಳಾಗಿ ನಿಂತಿದ್ದಾರೆ. ಸೊ ಇದರಿಂದ ನನಗೆ ಸಂತೋಷನೂ ಇಲ್ಲ, ದುಃಖನೂ ಇಲ್ಲ. ಈ ಒಂದು ಹೋರಾಟ ಮಾಡಿ 10 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಇವತ್ತು ಕಾನೂನಿನ ಮೂಲಕ ಯೋಗೇಶ್ ಗೌಡರ ಕುಟುಂಬಕ್ಕೆ ಮತ್ತು ಯೋಗೇಶ್ ಗೌಡರ ಸಾವಿಗೆ ನ್ಯಾಯ ಸಿಗ್ತಾ ಇದೆ. ಆ ಒಂದು ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೀನಲ್ಲ ಅನ್ನುವಂಥ ಹೆಮ್ಮೆ ನನಗಿದೆ ಅಷ್ಟೇ. ಈ ಹೋರಾಟ ನೀವು ಕೈ ಎತ್ತಿಕೊಳ್ಳೋಕ್ಕಿಂತ ಮುಂಚೆ ವಿನಯ್ ಕುಲಕರ್ಣಿ ಧಾರವಾಡ ಜಿಲ್ಲೆಯ ಪ್ರಭಾವಿ ರಾಜಕಾರಣಿ, ದೊಡ್ಡ ಸಮುದಾಯದ ನಾಯಕ. ಈ ಬಸವರಾಜ್ ಕೊರವಾರ್ ಏನು ಹೋರಾಟ ಮಾಡ್ತಾರ? ಅವ್ರನ್ನ ಎದುರಾಕೊಂಡು ಬದುಕಕ್ಕಾಗತ್ತೇನೋ, ಅವ್ರ ವಿರುದ್ಧ ಗೆಲ್ಲಕ್ಕಾಗತ್ತೇನೋ, ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗತ್ತೇನೋ ಅಂತ ಜನ ಮಾತಾಡ್ತಾ ಇದ್ರು. ಆ ಟೈಮ್ನೊಳಗ ಈ ಹೋರಾಟ ಕೈಗೆ ಎತ್ಕೋಬೇಕಾದ್ರ ನಾವು ಇವ್ರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿ ನಿಮ್ಗೆ ಆ ಗಟ್ ಫೀಲ್ ಹೆಂಗ್ ಶುರುವಾತು? ನೋಡಿ ಸರ್, ಏನಾಗುತ್ತೆ, ಸಮಾಜದಲ್ಲಿ ನೀವು ಯಾವುದೇ ವಿಷಯ ಇಟ್ಕೊಂಡು ಹೋರಾಟ ಮಾಡಿದಾಗ ಅಲ್ಲಿ ಆ ವಿಷಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಧ್ವನಿ ಎತ್ತೋರು ಎಷ್ಟು ಜನ ಇರ್ತಾರೋ ಅವ್ರು ನೋಡಿ ನಗೋರು ಸಾವಿರಾರು ಜನ ಇರ್ತಾರೆ. ಸೊ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು. ನಾವು ಆ ವಿಷಯ ಇಟ್ಕೊಂಡು ಹೋರಾಟ ಮಾಡಕತ್ತೀವಿ ಅಂತ ಕೇಳಿದಾಗ ಅದರ ಉದ್ದೇಶ ಇಷ್ಟೇ, ನಮ್ಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷವನ್ನು ಇಟ್ಕೊಂಡು ಹೋರಾಟ ಮಾಡಬಾರ್ದು. ಈ ಹೋರಾಟದಲ್ಲೂ ಕೂಡ ಯಾರ ಮೇಲೂ ನಮಗೂ ವೈಯಕ್ತಿಕ ದ್ವೇಷ ಇರಲಿಲ್ಲ. ನಮಗೊಂದು ಉದ್ದೇಶ ಇತ್ತು. ಏನಂತ ಕೇಳಿದ್ರೆ, ಆ ಕೊಲೆ ಏನ್ ನಡೆದಿದೆ ಅದರಲ್ಲಿ ರಾಜಕೀಯ ಪಿತೂರಿ ಮತ್ತು ರಾಜಕೀಯ ಲಾಭಕ್ಕಾಗಿ ನಡೆದಿರುವಂತಹ ಕೊಲೆ ಅದಾಗಿದ್ದರಿಂದ ಅದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ. ಅದರ ಹಿಂದಿನ ಮೂಲ ಕಾರಣ ಹೇಳ್ಬಿಡ್ತೀನಿ ನಿಮಗೆ. ನಮ್ಮೂರು ಧಾರವಾಡ ಇದು ವಿದ್ಯಾಕಾಶಿ, ಸಾಹಿತಿಗಳ ನಾಡು ಇದು, ಮತ್ತೆ ಕವಿಗಳ ಬೀಡಿದು. ಸಾಧನಕೆರೆ, ಮಾಳಮಡ್ಡಿ ಈ ಭಾಗದಲ್ಲಿ ಎಲ್ಲಾದರೂ, ರಜತಗಿರಿ ಇಲ್ಲೆಲ್ಲಾದರೂ ನಿಂತ್ಕೊಂಡು ಕಲ್ಲು ಹೋಗಿದ್ರೆ ಯಾವುದೇ ಒಬ್ಬ ಸಾಹಿತ್ಯ ಅಥವಾ ಕವಿಯ ಮನೆ ಮೇಲೆ ಬೀಳುತ್ತೆ ಅಂತೇಳಿ ಹೇಳುವಂತ ಒಂದು ನಾಳ್ನುಡಿ ಇತ್ತು. ಇವತ್ತು ಎಂತಹ ಪರಿಸ್ಥಿತಿಗೆ ತಂದು ಹಚ್ಚಿಬಿಟ್ಟಿದ್ದಾರೆ ಅಂತ ಕೇಳಿದ್ರೆ, ಒಂದು 10-15 ವರ್ಷದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ದಕಾಯಿತಿ ಇಂತಹ ಪ್ರಕರಣಗಳು ಸಾಕಷ್ಟು ಆಗ್ತಾ ಇದಾವೆ. ಆ ಸಮಯದಲ್ಲಿ ಅಂದ್ರೆ 2015, 16, 17 ಈ ಒಂದು ಸಮಯದಲ್ಲಿ ಒಂದು 2.5-3 ವರ್ಷದ ಕಾಲಾವಧಿಯಲ್ಲಿ ಸುಮಾರು ಧಾರವಾಡ ಜಿಲ್ಲೆಯಲ್ಲಿ 80ಕ್ಕೂ ಅಧಿಕ ಕೊಲೆಗಳು ನಡೆದವು. ಸೊ ಆ ಒಂದು ಇನ್ಸಿಡೆಂಟ್, ಆ ಕೊಲೆಗಳು ನಡೆದಂತಹದ್ದು, ಅಷ್ಟು ಕೊಲೆಗಳು ನಡೆದಂತಹದ್ದು ಮತ್ತು ಬಿಹಾರವನ್ನು ಟ್ಯಾಲಿ ಮಾಡಿ ನೋಡಿದಾಗ ಬಿಹಾರ ಲಾಲೂ ಪ್ರಸಾದರ ಒಂದು ಕಾಲಾವಧಿ ಏನಿತ್ತು, ಅವರ ಅಧಿಕಾರದ ಅವಧಿ, ಅದನ್ನ ಜಂಗಲ್ ರಾಜ್ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಅಂತ ಜಂಗಲ್ ರಾಜ್ ಸಮಯದಲ್ಲೇ ನೀವು ಡಾಟಾ ಚೆಕ್ ಮಾಡಿ ನೋಡಿದ್ರೆ, ಪೊಲೀಸ್ ಡಾಟಾ ಚೆಕ್ ಮಾಡಿ ನೋಡಿದ್ರೆ, ಜಿಲ್ಲೆಗೆ ಆನ್ ಅವರೇಜ್ ಬಿಹಾರದಲ್ಲಿ 20-22, ಅದರ ಮೇಲೆ ಯಾರು ಜನ ಫೋಕಸ್ ಮಾಡಿಲ್ಲ, ಅದನ್ನು ಮೀರಿ ಬಿಟ್ಟಿದ್ವಿ ನಾವು. ಸೊ ಆ ದುಃಖ ನನಗಿತ್ತು. ಇದನ್ನೇನಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕು ಇದು ನಿಲ್ಲಬೇಕು ಅನ್ನುವಂಥದ್ದು. ಮತ್ತು ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಿದಾಗ ನನ್ನ ತಲೆಯಲ್ಲಿ ಬಂದಿದ್ದೇನಂತ ಕೇಳಿದ್ರೆ, ಯೋಗೇಶ್ ಗೌಡರು ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಚುನಾಯಿತರಾಗಿ ಬಂದಂತವರು. ಅವರ ಒಂದು ಜೀವಕ್ಕೆ, ಅವರ ಜೀವ ಇಲ್ಲಿ ಸೆಕ್ಯೂರ್ ಇಲ್ಲ, ಒಬ್ಬ ನಾಯಕನ ಜೀವ ಸೆಕ್ಯೂರ್ ಇಲ್ಲ ಅಂತ ಕೇಳಿದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತೇಳಿ ಈ ಒಂದು ಹೋರಾಟನ ಕೈಗೆತ್ತಿಕೊಂಡು ಬೀದಿಗಿಳಿದವನು. ಅಲ್ಲ, ಈಗ ಮೂಲ ಪ್ರಶ್ನೆ ಏನಂತಂದ್ರೆ, ವಿನಯ್ ಕುಲಕರ್ಣಿ ಅಂತ ಒಬ್ಬ ದೊಡ್ಡ ಲೀಡರ್, ಅವನು ಪ್ರಭಾವಿ ಲೀಡರು,
ಅವನ್ ಎದುರು ಹಾಕೋಬೇಕನ್ನೋ ಧೈರ್ಯ ಹೆಂಗ್ ಬಂತು ಅಂತ ಕೇಳಿದ್ದು. ಸರ್ ನೋಡ್ರಿ, ಯಾರು ಎಷ್ಟೇ ದೊಡ್ಡವ್ರು ಇರಲಿ, ಸತ್ಯ ಹೇಳಬೇಕು, ಸತ್ಯನ ಮಾತಾಡಬೇಕು ಅಂತ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಬಂದಾಗ ದೊಡ್ಡವರು ಸಿಕ್ಕೋರು ಅಂತ ಅದು ಕನ್ಸಿಡರ್ ಆಗೋದಿಲ್ಲ. ಸೊ ದೊಡ್ಡವ್ರು ಮಾಡಿದವ್ರು ಯಾರು? ಜನ. ಸೊ ಹಾಗಾಗಿ ಸತ್ಯ ಹೇಳಬೇಕನ್ನುವಂತ ಮನಸ್ಸು ನನಗೆ ಬಂತು. ಸತ್ಯ ಅದರಲ್ಲಿ ಏನ್ ನನ್ನ ಮೇಲ್ನೋಟಕ್ಕೆ ಏನು ಕಂಡು ಬರುತ್ತೋ ಏನು ಭಯ ಆಗಿಲ್ಲ ನನಗೆ. ಅದನ್ನು ಪ್ರಶ್ನೆ ಮಾಡ್ತಾ ಹೋದೆ ಅಷ್ಟೇ. ನಾನು ಪ್ರಶ್ನೆ ಮಾಡ್ತಾ ಹೋದೆ. ನಮ್ಗೆ ಉದ್ದೇಶ ಇತ್ತು, ಒಂದು ಉದ್ದೇಶ ಇತ್ತು, ನ್ಯಾಯ ಸಿಗ್ಬೇಕಷ್ಟೇ. ವಿನಯ್ ಕುಲಕರ್ಣಿ ನೋಡಿಲ್ಲ ನಾನು. ಯಾಕಂತ ಕೇಳಿದ್ರೆ ವಿನಯ್ ಕುಲಕರ್ಣಿಯನ್ನು ನೋಡಿದ್ರೆ ವ್ಯಕ್ತಿಗತವಾಗಿ ವಿನಯ್ ಕುಲಕರ್ಣಿ ಒಳ್ಳೆಯವರ ಕೆಟ್ಟವರ ಈ ಒಂದು ಇದಕ್ಕೂ ನನ್ನ ಮನಸ್ಸಿನಲ್ಲಿ ವಿಚಾರಗಳನ್ನು ಮಾಡ್ತಾ ಹೋಗ್ಬೇಕಾಗ್ತಿತ್ತು. ಅದಕ್ಕೆ ಹೋಗಿಲ್ಲ ನಾನು. ಹೌದು, ಈಗ ನೀವು ಇದು ರಾಜಕೀಯ ಪ್ರೇರಿತ ಕೊಲೆ ಅಂತ ಹೇಳಿದ್ರಲ್ಲ, ನಮಗೂ ತುಂಬಾ ದಿವಸದಿಂದ ಇಲ್ಲಿ ರಿಪೋರ್ಟಿಂಗ್ ಮಾಡ್ತಾ ಇದೀವಿ. ನಮಗೂ ಗೊತ್ತಿದೆ ಹಿಂದೆ ಗಲಾಟೆಗಳಾಗಿದ್ದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ KDP ಮೀಟಿಂಗ್ ನಲ್ಲಿ ಯೋಗೇಶ್ ಗೌಡ ಗಲಾಟೆ ಮಾಡಿದ್ದು, ಯೋಗೇಶ್ ಗೌಡರನ್ನ ಜೈಲಿಗೆ ಕಳಿಸಿದ್ದು ಹಣ ಹಂಚಿಕೆ ಆರೋಪದಲ್ಲಿ. ಇವೇ ಕಾರಣ ಆಯ್ತಾ ಅಥವಾ ಇದರಿಂದ ಬೇರೆ ಏನಾದರೂ ಉದ್ದೇಶಗಳಿದ್ವಾ? ಸರ್ ನೋಡಿ, ಈ ವಿನಯ್ ಕುಲಕರ್ಣಿಯವರು ಮತ್ತೆ ಯೋಗೇಶ್ ಗೌಡರ ಕುಟುಂಬದ ಮಧ್ಯೆ ಬಹಳ ದಿನಗಳಿಂದ ಒಂದು ಸಣ್ಣ ಪುಟ್ಟ ಈ ಕ್ಲಾಶ್ಗಳು ನಡೀತಾನೆ ಬಂದಿದ್ದು. ಸ್ಪೆಷಲಿ ಯಾವಾಗಿಂದ ವಿನಯ್ ಕುಲಕರ್ಣಿ ಅವರ ಮೇಲೆ ಆ ಕುಟುಂಬಕ್ಕೆ ಒಂದು ಡೌಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಉದಯ್ ಗೌಡರ ಕೊಲೆ ನಡೀತಲ್ಲ. ಸೊ ಅವರೆಲ್ಲ ಹೇಳೋ ಪ್ರಕಾರ ಉದಯ್ ಗೌಡರ ಕೊಲೆ ನಡೆಯುವ ಪೂರ್ವದಲ್ಲಿ ಕೊಲೆಗಾರರು ವಿನಯ್ ಕುಲಕರ್ಣಿ ಅವ್ರನ್ನ ಭೇಟಿಯಾಗಿ ಹೋಗಿದ್ರು ಅಂತ ಹೇಳಿ. ಸೊ ಅವಾಗ ಅವ್ರಿಗೆ ಆ ಕ್ವಶನ್ ಇದ್ದೇ ಇರ್ತದೆ. ನಂತರ ತಾಲೂಕು ಪಂಚಾಯಿತಿ ಚುನಾವಣೆ ಬಂದ ಸಮಯದಲ್ಲಿ ವಿನಯ್ ಕುಲಕರ್ಣಿ ಅವರು ಮತ್ತೆ JDS ಪಕ್ಷ ಒಂದು ಕಡೆ ಬಿಜೆಪಿ ಮತ್ತು JDS ಕಾಂಗ್ರೆಸ್ ಸೇರಿದಾಗ ಎಲ್ಲವೂ ಈಕ್ವಲ್ ಶೇರ್ ಅವರು ಸೀಟ್ಗಳನ್ನು ಗೆದ್ದಿರ್ತಾರೆ. ಅಲ್ಲಿ ಯಾರು ಒಂದು ಕ್ಯಾಂಡಿಡೇಟ್ ಯಾರ ಕಡೆ ಹೋಗುತ್ತೋ ಅವರು ತಾಲೂಕ್ ಪಂಚಾಯತಿ ಅಧಿಕಾರದ ಚುಕ್ಕಾಣಿ ನಡೀತಿರ್ತಾರೆ. ಯೋಗೇಶ್ ಗೌಡರು ಅವಾಗ ತಾಲೂಕ್ ಪಂಚಾಯತಿಯಲ್ಲಿ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಂದಿರ್ತಾರೆ ಅವರು. ಸೊ ಹೀಗಾಗಿ ಅಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಇವರೆಲ್ಲರೂ ಸಪೋರ್ಟ್ ಮಾಡಿ ಅವನನ್ನು ಅಧ್ಯಕ್ಷ ಮಾಡ್ತಾರೆ. ಕಂಡೀಷನ್ ಆಗಿರುತ್ತೆ ಅವರಲ್ಲಿ, ವಿನಯ್ ಕುಲಕರ್ಣಿ ಅವರಿಗೆ 50-50 ಅಂತೇಳಿ. ಯೋಗೇಶ್ ಗೌಡರು ಅರ್ಧ ಕಾಲ ಒಂದು ಅಧ್ಯಕ್ಷಗಿರಿಯನ್ನು ಮಾಡಿ ಬಿಟ್ಟು ಕೊಡಬೇಕು ಅಂತ ಆಗಿರ್ತದೆ. ಯೋಗೇಶ್ ಗೌಡರು ಬಿಟ್ಟು ಕೊಡೋದಿಲ್ಲ ಬೇಗ. ಅವಾಗ ಅವ್ರಿಗೂ ಕೂಡ ಸ್ವಲ್ಪ ಕ್ಲಾಶ್ ಆಗುತ್ತೆ ಅನ್ನುವಂಥದ್ದು ಪತ್ರಿಕೆಗಳಲ್ಲಿ ನೋಡಿದ್ದೀನಿ ನಾನು ಅಷ್ಟೇ. ಸೊ ಅವರ ಕುಟುಂಬ ಸದಸ್ಯರು ಅದನ್ನು ಹೇಳಿದ್ದಾರೆ. ಸೊ ಅದಾದ ಮೇಲೆ ಜಿಲ್ಲಾ ಪಂಚಾಯಿತಿಯ ಚುನಾವಣೆ ಬರುತ್ತೆ. ಯೋಗೇಶ್ ಗೌಡರು ಭಾರತೀಯ ಜನತಾ ಪಕ್ಷವನ್ನು ಜಾಯಿನ್ ಮಾಡ್ಕೋತಾರೆ. ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ಕೊಡುತ್ತೆ. ಯೋಗೇಶ್ ಗೌಡರನ್ನ ಚುನಾವಣೆಯ ವೋಟಿಂಗ್ಗಿಂತ ಒಂದು ದಿವಸ ಪೂರ್ವ ಅವರಲ್ಲಿ ದುಡ್ಡು ಹಂಚ್ತಾ ಇದ್ರು ಅನ್ನುವಂಥ ಆರೋಪದಡಿಯಲ್ಲಿ ಅವರನ್ನು ಬಂಧಿಸಲಾಗುತ್ತೆ. ಬಂಧಿಸಿ ಇಟ್ಟಾಗ ಜನರ ಯೋಗೇಶ್ ಗೌಡರು ಚುನಾವಣೆಗೆ ನಿಲ್ಲಬಾರದು ಅಂತನೂ ಇವರು ವಿನಯ್ ಕುಲಕರ್ಣಿ ಅವರು ಅವ್ರ ಮೇಲೆ ಒತ್ತಡ ಹಾಕಿದ್ರು ಅನ್ನುವಂಥ ಮಾತಿದೆ. ಅದು ಚಾರ್ಜ್ ಶೀಟ್ ಅಲ್ಲೂ ಕೂಡ ಬಂದಿದೆ. ಸೊ ಅವರು ಏನು ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಒತ್ತಡ ಹಾಕಿದ್ರು ಕೂಡ ಇವನು ಯೋಗೇಶ್ ಗೌಡ ಕೇಳಲಿಲ್ಲ ಅನ್ನುವಂಥದ್ದು ಗೆದ್ದ ಮೇಲೆ ಆಗಿರೋದು ಹೇಳ್ತೀನಿ. ಗೆದ್ದ ಮೇಲೆ ಈವಾಗಲೇ ಹೇಳಿದ್ರೆ ನೀವು ಜಿಲ್ಲಾ ಪಂಚಾಯಿತಿಯ ನೀರು ಸರಬರಾಜಿಗಾಗಿ, ಕುಡಿಯುವ ನೀರಿನ ಸರಬರಾಜಿಗಾಗಿ ಅವತ್ತು ಬೇಸಿಗೆ ಕಾಲ ಆ ಸಮಯದಲ್ಲಿ ನಡೆದಂತಹ ಏನು ಮಾತಿನ ಚಕಮಕಿ ನಡೀತದೆ ಇಬ್ಬರ ಮಧ್ಯ, ಅದು ಹೊಸದಾಗಿ ಅವ್ರು ಗೆದ್ದು ಬಂದಿರ್ತಾರೆ KDP ಮೀಟಿಂಗ್ ನಲ್ಲಿ. ಅಲ್ಲಿಂದ ಇವನನ್ನು ಮುಗಿಸೇ ಬಿಡಬೇಕು ಅನ್ನುವಂಥದ್ದು ವಿನಯ್ ಕುಲಕರ್ಣಿ ಮನಸ್ಸಲ್ಲಿ ಬಂತು. ಕಾರಣ ಇಷ್ಟೇನಂತ ಹೇಳಿದ್ರೆ ಯೋಗೇಶ್ ಗೌಡ ಮತ್ತು ವಿನಯ್ ಕುಲಕರ್ಣಿ ಇಬ್ಬರೂ ಕೂಡ ಒಂದೇ ಪ್ರಬಲ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರಾಗಿದ್ದರಿಂದ ಯೋಗೇಶ್ ಗೌಡ ಬೆಳೆದ್ರೆ ನನ್ನ ರಾಜಕೀಯ ಕರಿಯರಿಗೆ ಅದು ಹೊಡೆತ ಬೀಳುತ್ತೆ ಅನ್ನುವಂಥ ಕಾರಣದಿಂದಾಗಿ ಯೋಗೇಶ್ ಗೌಡನ ಮುಗಿಸ್ಬೇಕಂತ ಬಂದ್ರು ಅಂತ ಹೇಳಿ ಚಾರ್ಜ್ ಶೀಟ್ ಅಲ್ಲಿ ಬಂದಿದೆ. ಅಂದ್ರೆ ಇದು ಪ್ರಮುಖವಾಗಿ ರಾಜಕೀಯ ದ್ವೇಷದ್ದೇ, ವೈಯಕ್ತಿಕ ಅಥವಾ ಆರೋಪಿಗಳ ಮೊದಲೇನು ಸರೆಂಡರ್ ಆಗಿ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರಲ್ಲ ಅದೆಲ್ಲ ಏನೂ ಇಲ್ಲ. ಅದೇನಾಗಿತ್ತು, ಯೋಗೇಶ್ ಗೌಡರನ್ನ ಮುಗಿಸ್ಬೇಕು ಅಂತ ಹೇಳಿದಾಗ ಕಾರಣ ಏನ್ ಬೇಕಲ್ಲ, ಅವನ ಜೊತೆ ಜಗಳಾಗಿ ಮುಗೀತು. ಅದರಲ್ಲಿ ವಿನಯ್ ಕುಲಕರ್ಣಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು, ಅವ್ರು ಇದಾರಂತ ಗೊತ್ತೂ ಆಗಬಾರ್ದಲ್ಲ. ಸೊ ಆ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಇವರು, ಮೊದಲೇ ಪ್ಲಾನ್ ಮಾಡ್ಕೋತಾರೆ. ಇವರು ಪ್ಲಾನ್ ಮಾಡ್ಕೊಂಡು ಅವರನ್ನು ಕೊಲೆ ಮಾಡ್ಬೇಕಂತ ಹೇಳಿದ್ರೆ ಯೋಗೇಶ್ ಗೌಡರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇದ್ರು. ಸೊ ಅವರದ್ದು ಹೊಲ ಬೆಳ್ಳಿಗಟ್ಟಿಲಿ ಒಂದು ಹೊಲ ಇತ್ತು. ಆ ಹೊಲಕ್ಕೆ ಹತ್ತಿ ಒಂದು ಹೊಲ ಮಾರಾಟಕ್ಕೆ ತೆಗೆದಿದ್ರು. ತೋಡ್ಕರ್ ಅನ್ನುವಂಥವ್ರು, ನಾಗರಾಜ್ ತೋಡ್ಕರ್ ಅನ್ನುವಂಥವ್ರು. ಆ ಹೊಲದ ಏನ್ ಮಾಡ್ತಾರೆ ಇವರು, ನಾವು ತಗೊಳ್ತೀವಿ ಅಂತ ಹೇಳಿ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ, ಬಸವರಾಜ್ ಮುತ್ತಿಗೆ ಅವ್ರನ್ನ ಕಳಿಸಿ ಒಂದು ಮೀಟಿಂಗ್ ಮಾಡಿ ಆ ಹೊಲ ನಾವು ತಗೋತೀವಿ ಅಂತ ಹೇಳಿ ಒಂದು ರೇಟಿಗೆ ಫಿಕ್ಸ್ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೋತಾರೆ. ಅಂದ್ರೆ ಇವೆಲ್ಲ ಎವಿಡೆನ್ಸ್ ಕ್ರಿಯೇಟ್ ಮೊದಲೇ ಅಡ್ವಾನ್ಸ್ ಆಗಿ ಕ್ರಿಯೇಟ್ ಮಾಡ್ಕೋತಾರೆ. ಅದು ಪ್ರೂವ್ ಕೂಡ ಆಗಿದೆ. ಧಾರವಾಡದ 4ನೇ ಸತ್ರ ನ್ಯಾಯಾಲಯದಲ್ಲೂ ಕೂಡ ನಾಗರಾಜ್ ತೋಡ್ಕರ್ ಅಂತವ್ರು ಅವ್ರ ಸಹೋದರ ಎರಡೂ ಜನನು ಹೇಳಿದ್ದಾರೆ, ನಮ್ಮ ಹೊಲಕ್ಕೂ ಯೋಗೇಶ್ ಗೌಡರ ಹೊಲಕ್ಕೂ ಬಾರ್ಡರ್ ಎಲ್ಲೂ ಹತ್ತಿಲ್ಲ, ನಮಗೂ ಅವ್ರಿಗೂ ಯಾವ ವ್ಯಾಜ್ಯ ಇಲ್ಲ,
ಯಾವ ದಿನನೂ ನಾವು ಅವರು ಜಗಳ ಮಾಡಿಲ್ಲ ಅಂತೇಳಿ ಹೇಳ್ಬಿಡ್ತಾರೆ ಅವರು. ಸೊ ಅಲ್ಲಿಗೆ ಮುಗೀತು, ಅದು ಜಗಳ ಹೊಲಕ್ಕೆ ಸಂಬಂಧಪಟ್ಟಂಗೆ ಜಗಳ ಇಲ್ಲ ಅಂತೇಳಿ. ಅದಾದ ನಂತರ ಸಿಬಿಐ ತನಿಖೆಯಲ್ಲೂ ಕೂಡ ಅದು ಹೊರಗಡೆ ಬಂದಿದೆ. ನೆಕ್ಸ್ಟ್ ಹೋಗೋಣ. ಈಗ ಪ್ರಮುಖವಾಗಿ ಇಲ್ಲಿ ಶಿಕ್ಷೆ ಆಗೋದಕ್ಕೆ ಏನ್ ಕಾರಣ ಅಂತ ವಿಶ್ಲೇಷಣೆ ಮಾಡ್ತೀರಿ? ಒಂದು ಮೊದಲು ಧಾರವಾಡ ಪೊಲೀಸರು ಪ್ರಕರಣ ದಾಖಲು ಮಾಡಿದಾಗ ಇಡೀ ಪ್ರಕರಣವನ್ನು ಹಳ್ಳ ಹಿಡಿಸಿದ್ರು. ಆಮೇಲೆ ಸಿಬಿಐ ಎಂಟ್ರಿ ಆಗಿ ಕರೆಕ್ಟ್ ಆಗಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿತ್ತು. ಇದು ಒಂದು ತೂಕ ಆದ್ರೆ, ಪ್ರಕರಣದ ಪ್ರಮುಖ ಆರೋಪಿಗಳು ಮಾಪಿ ಸಾಕ್ಷಿಗಳಾಗಿ ಬದಲಾಗಿದ್ದು ಇವೆರಡೂ ಸಮತೂಕದ್ದ ಅಥವಾ ಇವ್ರು ಬೇರೆ ಏನಾದರೂ ಆಯಾಮಗಳು ಇದಾವ ಇದರಲ್ಲಿ? ನೋಡಿ, ಈ ಪ್ರಕರಣದಲ್ಲಿ ಒಂದು ಸಿಬಿಐ ಇನ್ವೆಸ್ಟಿಗೇಷನ್ ಮತ್ತು ಸಿಬಿಐ ಕಲೆ ಹಾಕಿರುವಂತಹ ದಾಖಲಾತಿಗಳು. ಎರಡನೆಯದ್ದು ಮಾಫಿ ಸಾಕ್ಷಿ. ಮೂರನೆಯದ್ದು ಇವ್ರು ಎಲ್ಲರನ್ನ ಏನು ಅಂತ ಕೇಳಿದ್ರೆ ವಿನಯ್ ಕುಲಕರ್ಣಿ ಮತ್ತೆ ಅಶ್ವತ್ ಮತ್ತು ಚಂದು ಮಾಮ ಅನ್ನುವಂಥವ್ರು ಆರೋಪಿ ನಂಬರ್ 15, 16 ಮತ್ತೆ ಆರೋಪಿ ನಂಬರ್ 9 ಇವತ್ತು ಅಪರಾಧಿಗಳಾಗಿದ್ದಾರೆ ಅವರು. ಇವರು 3 ಜನ ಸಾಕ್ಷಿಗಳ ಮೇಲೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಒತ್ತಡಗಳನ್ನ ಹಾಕ್ತಾ ಇದ್ದಾರೆ ಅಂತೇಳಿ ಅವ್ರೇನು ಬೇಲ್ ಕ್ಯಾನ್ಸಲ್ ಆಗುತ್ತಲ್ಲ, ಆ ಬೇಲ್ ಕ್ಯಾನ್ಸಲ್ ಆಗುವಾಗ ಇವ್ರು ಏನು ಸಾಕ್ಷಿಗಳನ್ನ ಹ್ಯಾಂಡಲ್ ಮಾಡಿರುವಂತ ರೀತಿ ಇದೆಯಲ್ಲ, ಸೊ ಇವೆಲ್ಲವೂ ಇವತ್ತು ಶಿಕ್ಷೆಗೆ ಕಾರಣ ಅದು ಅಂತ ನಾನು ಹೇಳ್ತೀನಿ. ಮಾಪಿ ಸಾಕ್ಷಿಯ ಜೊತೆಗೆ ಈಗ ಇದನ್ನ ಆಕ್ಚುಲಿ ನಾನು ಬಸವರಾಜ್ ಮುತ್ತಿಗೆ ಅವರಿಗೆ ಪ್ರಶ್ನೆ ಕೇಳಬೇಕಾಗಿತ್ತು, ನಿಮಗೆ ಕೇಳ್ತಾ ಇದ್ದೀನಿ. ಬಸವರಾಜ್ ಮುತ್ತಿಗೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಪಿ ಸಾಕ್ಷಿಯಾಗಿ ಬದಲಾದ್ರ ಅಂತ? ಇಲ್ಲ, ಅವರ ಸ್ಟೇಟ್ಮೆಂಟ್, ಅವರು ಕೋರ್ಟ್ ಅಲ್ಲಿ ಮಾನ್ಯ ನ್ಯಾಯಾಲಯದಲ್ಲಿ ಹೇಳಿರುವಂತಹ ಹೇಳಿಕೆ ಮತ್ತು ಅವರಿಗೆ ಉದ್ದೇಶ, ಈ ಪ್ರಕರಣದಲ್ಲಿ ಅವರು ಭಾಗಿಯಾಗಿ ಯೋಗೇಶ್ ಗೌಡರನ್ನ ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶ ಬಸವರಾಜ ಮುತ್ತಿಗೆ ಇರಲಿಲ್ಲ. ಅವರ ಹೇಳಿಕೆಯ ಪ್ರಕಾರ ಬಸವರಾಜ ಮುತ್ತಿಗೆ ಯೋಗೇಶ್ ಗೌಡರನ್ನ ಅವ್ರ ಕೊಲೆ ಆಗುತ್ತೆ ಬಚಾವ್ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಜೂನ್ 6ನೇ ತಾರೀಕಿಗೆ ಒಂದು ಪತ್ರವನ್ನು, ಎಚ್ಚರಿಕೆ ಪತ್ರವನ್ನ ಯೋಗೇಶ್ ಗೌಡರಿಗೆ ಬರೀತಾರೆ. ಗೌಡ್ರ, ನಿಮ್ ಕೊಲೆ ಆಗೋದಿದೆ, ಕೊಲೆಗೆ ಪ್ಲಾನ್ ಮಾಡ್ಲಿಕ್ಕಿದೆ. ನಿಮ್ಮ ಅಣ್ಣನ ಕೊಲೆ ಹೇಗಾಯ್ತು, ಉದಯ ಗೌಡರ ಕೊಲೆ ಹೆಂಗಾಯ್ತು, ಅದೇ ತರ ವಿನಯ್ ಕುಲಕರ್ಣಿ ಅವರು ಮತ್ತು HK ಪಾಟೀಲ್ ಅವರು ನಿಮ್ಮ ಅಣ್ಣನ ಕೊಲೆ ಹೆಂಗ್ ಮಾಡಿಸಿದ್ರು, ಆ ಪತ್ರದ ಉಲ್ಲೇಖ, ಆ ಪತ್ರದಲ್ಲಿ ಒಕ್ಕಣಿಕೆನ ಹೇಳ್ತಾ ಇರೋದು, ಹೇಗ್ ಮಾಡಿಸಿದ್ರು ಅದೇ ತರ ನಿಮ್ಮ ಕೊಲೆಯನ್ನು ಮಾಡಕ್ಕೆ ಪ್ಲಾನ್ ಆಗಿದೆ, ಹುಷಾರಾಗಿರಿ, ಎಚ್ಚರಿಕೆಯಿಂದಿರಿ, ಸಮಯ ಬಂದಾಗ ನಿಮ್ಮ ನಾನು ಭೇಟಿ ಆಗ್ತೀನಿ ಅಂತ ಹೇಳಿ ಬಸವರಾಜ ಮುತ್ತಿಗೆ ಆ ಪತ್ರವನ್ನು ಬರೆದಿರ್ತಾರೆ. ಪತ್ರ ಬರೆದವರು ಪ್ರಕರಣ ಇಲ್ಲ ಕೇಳಿ, ಇಲ್ಲಿ ಪತ್ರವನ್ನು ಬರೆದಾದ ಮೇಲೆ ಸಾಕ್ಷಿಯ ವಿಚಾರಣೆಗಳು ನಡೆದಾಗ ಬಸವರಾಜ ಮುತ್ತಿಗೆ ಅವರು ಆ ಪತ್ರ ನಾನೇ ಬರೆದಿದ್ದು ಅಂತ ಒಪ್ಕೊಂತಾರೆ. ಮತ್ತೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಅವರು ಸಹ ಇದು ಬಸವರಾಜ ಮುತ್ತಿಗೆಯವರ ಅಕ್ಷರ ಇವರೇ ಬರೆದಿರೋದು, ಅದು ಪ್ರೂವ್ ಆಗಿದೆ. ಸೊ ಹಂಗಾಗಿ ಉದ್ದೇಶ ಇರಲಿಲ್ಲ ಬಸವರಾಜ ಮುತ್ತಿಗೆಗೆ. ಬಸವರಾಜ ಮುತ್ತಿಗೆ ಹೇಳ್ತಾರೆ, ನಾನು ಕಾನ್ಸ್ಟೆಂಟ್ ಆಗಿ ಒತ್ತಡದಲ್ಲಿ ಇದ್ದು ಒತ್ತಡದಿಂದ ಈ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೇನೆ ಅಂತ ಹೇಳಿ. ವಿನಯ್ ಕುಲಕರ್ಣಿ ಒತ್ತಡದಿಂದ ನಾನು ಭಾಗಿಯಾಗಿದ್ದೇನೆ ಅಂತ ಹೇಳ್ತಾರೆ ಅವರು. ಈಗ ಈ ಪ್ರಕರಣದ ಆರಂಭಕ್ಕೆ ಹೋದ್ರ ಧಾರವಾಡ ಪೊಲೀಸರು ಇದನ್ನ ಯಾವ ರೀತಿ ಹಳ್ಳ ಹಿಡಿಸಿರು, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ನೋಡಿ, ಧಾರವಾಡ ಪೊಲೀಸರು ಅವಾಗ ಪೊಲೀಸ್ ಕಮಿಷನರ್ ಏನಾಗಿದ್ರು, ಇದು ಕೂಡ ಬಸವರಾಜ ಮುತ್ತಿಗೆಯವರ ಸ್ಟೇಟ್ಮೆಂಟ್ ಅಲ್ಲಿ ಬಂದಿದೆ. ಈ ಕೊಲೆಗಿಂತ 1 ತಿಂಗಳ ಪೂರ್ವದಲ್ಲಿ, 20 ದಿವಸಕ್ಕಿಂತ 1 ತಿಂಗಳ ಪೂರ್ವದಲ್ಲಿ ವಿನಯ್ ಕುಲಕರ್ಣಿ ಅವರ ಡೈರಿ ಒಳಗಡೆ ಧಾರವಾಡ ಶಹರದ ಪೊಲೀಸರು, ಧಾರವಾಡದ 4 ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ಗಳು, ACP ಹಾಗೂ DCP, ಆಮೇಲೆ ಬಸವರಾಜ ಮುತ್ತಿಗೆ, ವಿನಯ್ ಕುಲಕರ್ಣಿ ಅವರು ಮತ್ತು ಪೊಲೀಸ್ ಕಮಿಷನರ್. ವಿನಯ್ ಕುಲಕರ್ಣಿ ಡೈರಿಯಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಸಾವ್ಜಿ ಹೋಟೆಲಿಂದ ಊಟ ತರಿಸ್ಕೊಂಡು ಅಲ್ಲಿ ಊಟದ ಒಂದು ಅರೇಂಜ್ಮೆಂಟ್ ಮಾಡಿರ್ತಾರೆ ಇವರು. ಕೊಲೆ ಪೂರ್ವದಲ್ಲಿ 20 ದಿವಸ ಪೂರ್ವದಲ್ಲಿ, 20 ದಿವಸ 1 ತಿಂಗಳ ಪೂರ್ವದಲ್ಲಿ ಆ ಮೀಟಿಂಗ್ ಅಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಆಗುತ್ತೆ. ಮೊದಲು ಎಲ್ಲಾ ಪೊಲೀಸ್ ಆಫೀಸರ್ ಹೊರಗಡೆ, ಅವರನ್ನು ಕೂಡಿಸಿ ಒಳಗಡೆ ಪೊಲೀಸ್ ಕಮಿಷನರ್, DCP, ಬಸವರಾಜ ಮುತ್ತಿಗೆ ಹಾಗೂ ವಿನಯ್ ಕುಲಕರ್ಣಿ 4 ಜನ ಮೀಟಿಂಗ್ ಮಾಡ್ತಾರೆ. ಈ ಕೊಲೆ ಆಗುತ್ತೆ ಅನ್ನೋದ್ರ ವಿಷಯವನ್ನು ಇದೇ ಉದ್ದೇಶಕ್ಕಾಗಿ ಅದು ಕೂಡ ಬಸವರಾಜ ಮುತ್ತಿಗೆ ಅವರ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಬಂದಿದೆ. ಬೇರೆ ಪೊಲೀಸ್ ಆಫೀಸರ್ಸ್ ಕೂಡ ಕಮಿಷನರ್ ನಮಗೆ ಒತ್ತಡ ಹಾಕಿ ಇದನ್ನ ತಗೊಂಡೋಗಿ ಕೊಡು, ಇದನ್ನ ಮಾಡು ಅಂತ ಹೇಳಿದ್ರು. ಆರೋಪಿಗಳನ್ನ ಎವಿಡೆನ್ಸ್ ಕೂಡ ಪ್ರೂವ್ ಆಗಿದಾವೆ ಅದರಲ್ಲಿ ಸಾಕಷ್ಟು ಎವಿಡೆನ್ಸ್ ಕೂಡ ಆಗಿದಾವೆ. ಟವರ್ ಡಂಪ್ ಎಲ್ಲ ಇಲ್ಲ. ಏನಾಗುತ್ತೆ ಈಗ ಕಾಲ್ ಡೀಟೇಲ್ಸ್, ಅವಾಗ ಲೋಕಲ್ ಪೊಲೀಸರು ಕಾಲ್ ಡೀಟೇಲ್ಸ್ ತಗೊಂಡ್ರು. ಸಿಬಿಐ ತನಿಖೆಗೆ ಹೋಗಿದ್ದು ಲೋಕಲ್ ಪೊಲೀಸರು ಚಾರ್ಜ್ ಶೀಟ್ ಹಾಕಿ ಹಳ್ಳ ಹಿಡಿದು 3 ವರ್ಷ ಆದ್ಮೇಲೆ 2019ರಲ್ಲಿ ಸಿಬಿಐ ತನಿಖೆಗೆ ಹೋಗಿದ್ದು. ಅವಾಗ ನೀವು ಟವರ್ ಡಂಪು ಮತ್ತೆ ಅದನ್ನೆಲ್ಲ ತಗೊಳಕ್ ಆಗೋದಿಲ್ಲ, ಟೈಮ್ ಆಗಿ ಹೋಗಿರುತ್ತೆ. ಹೇಳಿಕೆಗಳಿದಾವೆ ಅಲ್ಲಿ, ಬಸವರಾಜ ಮುತ್ತಿಗೆ ಅವರ ಹೇಳಿಕೆ ಮತ್ತು ಬೇರೆಯವರ ಹೇಳಿಕೆಗಳಿದಾವೆ. ಮತ್ತೆ ಮುಂದುವರೆದಂತೆ ಯಾವ ರೀತಿ ಹಳ್ಳ ಹಿಡಿಸ್ತಾರೆ?
ಅದಾದ್ಮೇಲೆ ಅಂದ್ರೆ ಪೊಲೀಸರಿಗೆ ಗೊತ್ತಿರುತ್ತೆ, ಹೊರಗಿದ್ದವರಿಗೆ ಗೊತ್ತಿರೋದಿಲ್ಲ, ಬೇರೆ ಇನ್ಸ್ಪೆಕ್ಟರ್ಸ್ ಮತ್ತೆ ಏನಿದಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಏನ್ ಮೀಟಿಂಗ್ ಅಂತ. ಏನ್ ಹೈಯರ್ ಅಥಾರಿಟೀಸ್ ಏನ್ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ಅಲ್ಲಿ ಮುತ್ತಿಗಿ ಮತ್ತು ವಿನಯ್ ಕುಲಕರ್ಣಿ ಆ ಇಬ್ಬರು ಅಧಿಕಾರಿಗಳಿಗೆ ಗೊತ್ತಿರುತ್ತದೆ. ಸೊ ಅದಾದ್ಮೇಲೆ ಈ ಸುಳ್ಳು ದಾಖಲೆಗಳನ್ನ ಇವರೇನು ಸೃಷ್ಟಿ ಮಾಡ್ಕೊಂಡೇ ಕೊಲೆ ಮಾಡಿರ್ತಾರಲ್ಲ, ಅಲ್ಲಿ ಸಿಸಿಟಿವಿ ಫುಟೇಜ್ ಅಲ್ಲಿ ಯಾರು ಬಂದ್ರು ಯಾರು ಹೋದ್ರು, ಆ ಸಿಸಿಟಿವಿ ಫುಟೇಜ್ ಅಲ್ಲಿ ಇದ್ದ ಓಡಿ ಹೋದಂತವ್ರಿಗೂ ಮತ್ತು ಇವರಿಗೆ ಸಾಮ್ಯತೆ ಇದೆಯಾ, ಪೊಲೀಸರು ಅದನ್ನ ಎನ್ಕ್ವೈರಿ ಮಾಡೋದಿಲ್ಲ. ಮತ್ತು ಸರೆಂಡರ್ ಆದ ನಂತರ 1 ನಿಮಿಷ 7 ಮತ್ತು 8 ಸೆಕೆಂಡ್ ಒಳಗಡೆ ಅಂದ್ರೆ ಆ ಒಂದು ಅಂಚೆ ಕಚೇರಿಯ ಸಿಸಿಟಿವಿ ಮುಂದೆ ಪಾಸ್ ಆಗಿ ಹೋಗಿ ಮತ್ತೆ ಆ ಸಿಸಿಟಿವಿ ಮುಂದೆ ಹಂತಕರು ಬರುವಾಗ ಬ್ಲಾಕ್ ವೆಹಿಕಲ್ ಆಯ್ತು ಮತ್ತು ಬೈಕ್ ಆಯ್ತು ಅವೇನ್ ಬರ್ತದೆ. ಸೊ ಆ ಸಮಯದಲ್ಲಿ 1 ನಿಮಿಷ 7 8 ಸೆಕೆಂಡ್ ಆಗಿರುತ್ತೆ. ಅಷ್ಟು ಸಮಯದಲ್ಲಿ ಅವರು ಕೊಲೆ ಮಾಡಿ ಬಂದಾಗ ಸರೆಂಡರ್ ಆದವರು ಈ ಹಿಂದೆ ಯಾವ್ದಾದ್ರು ಇಂತಹ ಅಪರಾಧಗಳಲ್ಲಿ ಭಾಗಿಯಾಗಿದ್ರ ಅಥವಾ ಪ್ರೊಫೆಷನಲ್ಸ್ ಅಂತ ನೋಡೋದಿಲ್ಲ ಇವರು. ಯಾಕಂತ ಕೇಳಿದ್ರೆ ಯೋಗೇಶ್ ಗೌಡರ ದೇಹದ ಮೇಲಿರುವಂತಹ ಉಂಡುಗಳೇನದಾವಲ್ಲ, ಅವರು ಚಾಕು ಮತ್ತು ಹರಿತವಾದ ಆಯುಧಗಳಿಂದ ಯೋಗೇಶ್ ಗೌಡರೇನು ಹೊಡಿತಾರಲ್ಲ, ಅದು 57 ಸರಿ ಹೊಡೆದಿದ್ದಾರೆ. ಅದು 57 ಸರಿ ಇವ್ರು ಹೊಡಿಬಹುದಾ ಅನ್ನೋದನ್ನು ಕೂಡ ಇವ್ರು ನೋಡೋದಿಲ್ಲ. ಸೊ ಮತ್ತಲ್ಲಿ ಕೊಲೆ ಮಾಡಕ್ ಬೈಕ್ ಮೇಲೆ ಏನು 2 ಜನ 3 ಜನ ಆಗಿ ಹೋಗ್ತಾರೆ, ಅದರಲ್ಲಿ 2 ಜನ 3 ಜನ 6 ಫೂಟ್ಗಿಂತಲೂ ಎತ್ತರವಾಗಿರ್ತಾರೆ. ಧಾರವಾಡದಲ್ಲಿ ಆ ಸಮಯದಲ್ಲಿ ಸರೆಂಡರ್ ಆದವರಲ್ಲಿ 6 ಫೂಟ್ ಬರೀ ಒಬ್ಬನೇ ಇದಾನಲ್ಲಿ. ಸೊ ಒಬ್ಬರಿಗೊಬ್ಬರಿಗೆ ಸಾಮ್ಯತೆಗಳಿರೋದಿಲ್ಲ. ಆದರೂ ಸಹ ಇವರು ಆ ನಿಟ್ಟಿನೊಳಗಡೆ ವಿಚಾರಣೆಯನ್ನು ಮಾಡೋದಿಲ್ಲ. ಅವತ್ತೇ ಬಸವರಾಜ ಮುತ್ತಿಗೆ ಅವರದು ಮತ್ತೆ ಬೇರೆ ಆರೋಪಿಗಳು ಸರೆಂಡರ್ ಆದಂತ ಆರೋಪಿಗಳ ಕಾಲ್ ಡೀಟೇಲ್ ತಗೊಂಡು ಇವರು ಕೋರ್ಟ್ಗೆ ಹಾಜರು ಮಾಡಿದ್ರು. ಆ ಕಾಲ್ ಡೀಟೇಲ್ ಅಲ್ಲಿ ಆಯಾ ಸಮಯಕ್ಕೆ ಬೇರೆಯವ್ರ ಕಾಲ್ಗಳದಾವಲ್ಲ, ಅವ್ರು ಯಾರು ಅಂತ ಕೂಡ ವಿಚಾರಣೆ ಮಾಡಿದ್ರೆ ನೈಜ ಆರೋಪಿಗಳಲ್ಲಿ ಸಿಕ್ಕಾಕೋತಿದ್ರು. ಸಿಬಿಐ ಏನು ಎಕ್ಸ್ಟ್ರಾ ಕೆಲಸ ಮಾಡಿಲ್ಲ. ಪೊಲೀಸರು ಏನು ಕಾಲ್ ಡೀಟೇಲ್ ತೆಗೆದುಕೊಂಡ್ರು, ಮಾಡಿದ್ದಾರೆ, ಅದನ್ನ ಪತ್ತೆ ಕಾಲ್ ಡೀಟೇಲ್ ತೆಗೆದಿದ್ದು ಕೋರ್ಟಿಗೆ ಹಾಜರು ಮಾಡಿದ್ರು. ಅದೇ ಕಾಲ್ ಡೀಟೇಲ್ ಅಲ್ಲಿ ಅವ್ರು ಯಾರು ಅಂತ ಫೈಂಡ್ ಔಟ್ ಮಾಡ್ತಾರೆ. ಫೈಂಡ್ ಔಟ್ ಮಾಡಿ ಏನು ಅದು ನೆಟ್ವರ್ಕಿಂಗ್ ಕಂಪನಿ ಇದೆ, ಅದು ಇವತ್ತು ಏರ್ಟೆಲ್ ಆಗಿರ್ಬೋದು, ವೊಡಾಫೋನ್ ಆಗಿರ್ಬೋದು, ಹಚ್ ಆಗಿರ್ಬೋದು, ಅವಾಗ ಏನು ಯೂಸ್ ಮಾಡುವಂತ ಕಂಪನಿ ಇದಾವಲ್ಲ, ಅಲ್ಲಿ ಆ ನಂಬರಿನ ಪ್ಲೇಟ್ಗಳಿರ್ತವೆ. ಆ ಪ್ಲೇಟ್ಗಳಿಂದ ಆ ಸಮಯದ ಕಾಲ್ ಡೀಟೇಲ್ಸ್ ಅನ್ನ ತಗೊಳಕ್ ಒಂದು ಪ್ರಯತ್ನ ಮಾಡ್ತಾರೆ. BSNL ಒಂದು ಬಿಟ್ರೆ BSNL ಅಲ್ಲಿ ಬೇರೆ ಎಲ್ಲೂ 1 ವರ್ಷಕ್ಕಿಂತ ಮಿಗಿಲಾದ್ರೆ ಕಾಲ್ ಡೀಟೇಲ್ ಸಿಗೋದಿಲ್ಲ. ಆದ್ರೂ ಆ ಪ್ಲೇಟ್ಗಳಿಂದ ಅವ್ರು ರಿಕವರಿ ಮಾಡಿಸಿ ತಗೊಂಡು ಅದ್ರ ಮೇಲೆ ಅವ್ರು ಎನ್ಕ್ವೈರಿಯನ್ನು ಮಾಡ್ತಾರೆ. ಎನ್ಕ್ವೈರಿಯನ್ನು ಮಾಡಿದಾಗ ನೈಜ ಆರೋಪಿಗಳು ಯಾರು, ಇವ್ರು ಎಲ್ಲೆಲ್ಲಿದ್ರು, ಇವ್ರ ಪಾತ್ರ ಅನ್ನೋದು ಗೊತ್ತಾಗುತ್ತದೆ. ಹಂಗಂದ್ರೆ ಈಗ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಒಂದಿಷ್ಟು ಜನ ಪೊಲೀಸರು ಎಸ್ಕೇಪ್ ಆಗ್ಬಿಟ್ರಿ ಇದರಲ್ಲಿ ಶಿಕ್ಷೆಯಿಂದ. ಹೌದು, ಯಾಕಂತಂದ್ರೆ ನೀವ್ ಹೇಳ್ತಾ ಇರೋದು ನೋಡಿದ್ರೆ ಕಮಿಷನರೇ ಇದ್ರದ್ದು ರೂವಾರಿ ಅಂತ. ಹೌದು, ಇದು ಕೋರ್ಟ್ ಕೂಡ ಹೇಳಿದೆ, ಪೊಲೀಸ್ ಆಯುಕ್ತರನ್ನ ಇದರಲ್ಲಿ ಹಾಕ್ಬೇಕಿತ್ತು ಅಂತೇಳಿ. ಸೊ ವಿಚಾರಣೆ ನಡೆದಂತಹ ಸಮಯದಲ್ಲಿ IO ಮುಂದೆ ಇವೆಲ್ಲ ವಿಷಯಗಳು ಬರೋದಿಲ್ಲ. ವಿಚಾರಣೆ ನಡೆದಾಗ ಏನು ಪೊಲೀಸ್ ಅಧಿಕಾರಿಗಳು ಯಾರನ್ನ ಇವರು ಆರೋಪಿಗಳನ್ನಾಗಿ ಮಾಡ್ತಾರೋ, ಆರೋಪಿಗಳನ್ನಾಗಿ ಮಾಡುವ ಪೂರ್ವದಲ್ಲಿ ಅವರು ವಿಚಾರಣೆ ಮಾಡ್ತಾರೋ, ಅವ್ರು ಯಾರೂ ಕೂಡ ಈ ವಿಷಯಗಳನ್ನು ಬಾಯಿ ಬಿಡೋದಿಲ್ಲ. ಈ ವಿಷಯ ಗೊತ್ತಾಗಿದ್ದು ಆಮೇಲೆ ಗೊತ್ತಾಗುತ್ತೆ IOಗೆ, ಮತ್ತೆ ಸಾಕ್ಷ್ಯಾಧಾರಗಳು ಇರೋದಿಲ್ಲ. ಸೊ ವಿಷಯ ಗೊತ್ತಾಗೋದು ಯಾವಾಗ ಅಂತ ಕೇಳಿದ್ರೆ, ಯಾವಾಗ ಬಸವರಾಜ ಮುತ್ತಿಗೆ ಅಪ್ರೂವರ್ ಆಗ್ತಾರೋ, ಅಪ್ರೂವರ್ ಆಗಿ ತಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೋ, ಆಮೇಲೆ ಅವರ ಒಂದು ಸಾಕ್ಷಿ ನಡೀತಲ್ಲ, ಅವಾಗ ಅದನ್ನ ಆ ವಿಷಯ ಅಲ್ಲಿ ಬರುತ್ತದೆ, ಹೇಳ್ತಾರೆ. ಅವಾಗ ಮತ್ತೆ ಬೇರೆ ಪೊಲೀಸ್ ಅಧಿಕಾರಿಗಳು ಬಂದು ಏನು ಸಾಕ್ಷಿಯನ್ನು ಹೇಳ್ತಾರೆ, ಈ ಒಂದು ಕೊಲೆ ಪ್ರಕರಣದ ವಿಚಾರಣೆಯಲ್ಲಿ ಇದ್ದವರು, ಆಮೇಲೆ ಬೇರೆ 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 ವಿಚಾರಣೆಯನ್ನು ಮಾಡಿರ್ತಾರೆ. ಈಗ ವಿಧಿವಿಧಾನ ಕೇಂದ್ರದಿಂದ ರಿಪೋರ್ಟ್ ತಂದಿರ್ತಾರೆ ಒಬ್ರು, ಆಮೇಲೆ ಮಹಜರ್ ಮಾಡಿರ್ತಾರೆ, ಹೋಗಿ ಪಂಚನಾಮ ಏನ್ ಮಾಡಿರ್ತಾರೆ. ಅವರೆಲ್ಲ ಸಾಕ್ಷಿಗಳು ಬಂದಾಗ ಕಾನ್ಸ್ಟೆಂಟ್ ಆಗಿ ಪೊಲೀಸ್ ಕಮಿಷನರ್ ನಮ್ಗೆ ಹಿಂಗೆ ಹೇಳು ಅಂತ ಹೇಳಿದ್ರು, ಹಂಗೆ ಮಾಡಿದೀವಿ ನಾವು ಅಂತೇಳಿ. ಸೊ ನ್ಯಾಯಾಲಯದಲ್ಲಿ ಬಂದಾಗ ಅವ್ರು ಬಾಯ್ ಅಲ್ಲ. ಈ ಪ್ರಕರಣದಲ್ಲಿ ವಾಸುದೇವ್ ಕೂಡ ರಿಲೀಸ್ ಆದ್ರು. ವಾಸುದೇವ್ ನಾಯ್ಕ ಅವ್ರದ್ದು ಏನಾಗಿದೆ, ನನಗೆ ಇನ್ನೂ ಸಂಪೂರ್ಣ ಆದೇಶ ಬಂದ ಮೇಲೆ ಓದಿದ ಮೇಲೆ ಗೊತ್ತಾಗುತ್ತೆ ಯಾಕಾದ್ರು ಅಂತೇಳಿ. ಅವರಲ್ಲಿ ಹಣ ತಗೊಂಡಿದ್ದಾರೆ ಮತ್ತು ಆ ವೆಪನ್ಸ್ ತಂದು ಇಡಿಸಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಅವ್ರ ಮೇಲಿತ್ತು. ಹಿಂಗಾಗಿ ಅವ್ರು ಆರೋಪಿಯಾಗಿದ್ರು. ಹಣ ಡೈರೆಕ್ಟ್ ಆಗಿ ಯಾರು ಒಯ್ದು ಕೊಡ್ತಾರೋ ಅವರೇ ಈ ಪ್ರಕರಣದಲ್ಲಿ ಹಾಸ್ಟೆಲ್ ಆಗಿಬಿಡ್ತಾರೆ. ACP ಹುಬ್ಬಳ್ಳಿ ACP ಚಲವಾದಿ ಅವರು ಅವ್ರೇನ್ ಮಾಡ್ಬಿಡ್ತಾರೆ, 164 ಸ್ಟೇಟ್ಮೆಂಟ್ ಇರುತ್ತೆ. 164 ಸ್ಟೇಟ್ಮೆಂಟ್ ಒಬ್ಬ ಪೊಲೀಸ್ ಅಧಿಕಾರಿ 164 ಸ್ಟೇಟ್ಮೆಂಟ್ ಕೊಟ್ಟು ವಾಪಸ್ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಯುವಾಗ, ಸಾಕ್ಷಿಯನ್ನು ನುಡಿಯುವಾಗ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ಆ ಒಂದು ಕಾರಣದಿಂದಾಗಿ ವಾಸುದೇವ್ ನಾಯ್ಕರು ಇಲ್ಲಿ ಬಿಡುಗಡೆ ಆಗಿರಬಹುದೇನೋ ಅಂತ ಅನ್ಸುತ್ತೆ ನನಗೆ. ಈಗ ವಿನಯ್ ಕುಲಕರ್ಣಿ ಇದ್ರದ್ದು ಮಾಸ್ಟರ್ ಮೈಂಡ್ ಆದ್ರೆ ಎಕ್ಸಿಕ್ಯೂಟಿವ್ ಯಾರು, ಎಲ್ಲೆಲ್ಲಿಂದ ಇವ್ರು ಇಷ್ಟೆಲ್ಲ ಆರೋಪಿಗಳ ಜೋಡಣೆ ಹೆಂಗಾಯ್ತು 17 ಜನರದ್ದು ಇದರಲ್ಲಿ? ಇದು ನೋಡಿ, ವಿನಯ್ ಕುಲಕರ್ಣಿ ಇದ್ರ ಮಾಸ್ಟರ್ ಮೈಂಡ್ ಆದ್ರೆ ಬಸವರಾಜ ಮುತ್ತಿಗೆಯನ್ನೇ ಸೆಂಟರ್ ಪಾಯಿಂಟ್ ಮಾಡಿ ಬಸವರಾಜ ಮುತ್ತಿಗೆ ಮತ್ತು ಈ 6 ಜನರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಕ್ ಹಚ್ತಾರೆ.
ಈ ಏನು ಬೆಂಗಳೂರಿನ ಏನು ಕೊಲೆಗಡಕರನ್ನ ಹೈಯರ್ ಮಾಡುವಂತ ಕೆಲಸ ಬಸವರಾಜ್ ಮುತ್ತಿಗೆಗೆ ಹಚ್ತಾರೆ ಅವರು. ಬಸವರಾಜ್ ಮುತ್ತಿಗೆನೇ ಹೋಗಿ ವಿನಯ್ ಕುಲಕರ್ಣಿ ಕೊಟ್ಟಂತ 20 ಲಕ್ಷ ರೂಪಾಯಿನ ಅವರಿಗೆ ಕೊಟ್ಟು ಗುಡ್ ವಿಲ್ ಅಮೌಂಟ್ ಅನ್ನು ಕೊಟ್ಟು ಹೈಯರ್ ಮಾಡಿ ಕರ್ಕೊಂಡು ಬರ್ತಾರೆ ಕೊಲೆ ಮಾಡೋದು. ಸುಪಾರಿ ಆಗಿದ್ದು 20 ಲಕ್ಷ ಅಂತ ಹೇಳ್ತಾರೆ, ಚಾರ್ಜ್ ಶೀಟ್ ಅಲ್ಲಿ ಇರೋದು 20 ಲಕ್ಷ ಅಂತಾನೆ ಇದೆ, ಹೆಚ್ಚಿಗೆ ಹಣಕ್ಕೂ ಆಗಿರಬಹುದು. ಅಲ್ಲ 17 ಜನರದ ಕನೆಕ್ಟಿವಿಟಿ. ಆಮೇಲೆ ಅವ್ರು ಯಾರು ಸುಪಾರಿ ಕಿಲ್ಲರ್ಸ್ ಬರ್ತಾರೆ ಅವರಿಗೆ ಇವನು ಜಿಲ್ಲಾ ಪಂಚಾಯತಿಯ ಸದಸ್ಯ ಮಿನಿಸ್ಟರ್ಗೂ ಇವ್ರಿಗೆ ಆಗೋದಿಲ್ಲ ಅನ್ನುವಂತ ವಿಷಯ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತದು. ಗೊತ್ತಿದ್ರೆ ಈ ಕೇಸಿಗೆ ಮುಂದೆ ಹೋಗ್ತಿದ್ರಲ್ಲೂ ಗೊತ್ತಿಲ್ಲ. ತದನಂತರ ಗೊತ್ತಾದ ಮೇಲೆ ಅವರು ಕೂಡ ಇವ್ರ ಜೊತೆ ಶಾಮೀಲಾಗಿ. ಅಲ್ಲ ಸುಪಾರಿ ಕಿಲ್ಲರ್ಸ್ ಎಷ್ಟು ಜನ ಇದರಲ್ಲಿ? ಸುಪಾರಿ ಕಿಲ್ಲರ್ಸ್ 7 ಜನ, 6 ಜನ ಬೆಂಗಳೂರು ಮತ್ತು ಸುತ್ತಮುತ್ತಲಿನವರು, ಒಬ್ಬ ಧಾರವಾಡದ ಹುಡುಗ. ಅದು ಆರಂಭದಲ್ಲಿ ಸರೆಂಡರ್ ಆದಾರಲ್ಲ 6 ಜನ, ಅವ್ರ ಪಾತ್ರ ಏನಿದ್ರಲ್ಲಿ? ಅವ್ರ ಪಾತ್ರ ಹೇಳ್ಬಿಡ್ತೀನಿ. ಆ ವೆಪನ್ಗಳಂತಂದು ಮೊದಲೇ ಅಲ್ಲಿ ಇಡೋದು ಕೊಲೆ ಸ್ಥಾನದಲ್ಲಿ. ಕೊಲೆ ನಡೆದ ಮೇಲೆ ಅವನು ಯೋಗೇಶ್ ಗೌಡ ಬರೋದು ಮತ್ತು ಹೋಗುವಂತ ಮಾಹಿತಿಯನ್ನ ಅವರಿಗೆ ಕೊಡುವಂತದ್ದು. ಮತ್ತೆ ಆ ಸರ್ಕಲ್ಗಳಲ್ಲಿ ನಿಂತು ಕೊಲೆ ನಡೆದ ನಂತರ ಇವರನ್ನ ಸೇಫ್ ಆಗಿ ಕರ್ಕೊಂಡು ಬೈಪಾಸ್ ಕಡೆಯಿಂದ ಗಬ್ಬೂರ್ ಕ್ರಾಸಿಗೆ ತಗೊಂಡೋಗೋದು. ಸೊ ಇವರೆಲ್ಲರ ಪಾತ್ರ ಅದರಲ್ಲಿ. ಸೊ ಆದ್ಮೇಲೆ ಅವರ ಬದಲಾಗಿ ಇವ್ರ ಕೇಸ್ ಹಾಕೊಂಡು ಹೋಗ್ಬೇಕು. ಸೊ ಇವ್ರ ಪಾತ್ರ. ಸೊ ಅಂದ್ರೆ ಇವರು ಕಾನ್ಸ್ಪರಸಿಯಲ್ಲಿ ಭಾಗಿಯಾದವರು. ಸೊ ಈಗ ಕೋರ್ಟ್ ಕೂಡ ಅದನ್ನೇ ಹೇಳಿರೋದು, 302 ಕೊಲೆ ಮಾಡಿದವರು ಮತ್ತು ಕಾನ್ಸ್ಪರಸಿ ಇವೆರಡೂ ಪ್ರೂವ್ ಆಗಿದ್ದರಿಂದ ಅವ್ರಿಗೆ ಅವರು ಗಿಲ್ಟಿ ಅಂತ, ಅಂದ್ರೆ ಅವರಿಗೆ ಅಪರಾಧಿಗಳವರು ಅಂತೇಳಿ ಹೇಳಿರೋದಂಥದ್ದು. ಸೊ ಇದರಲ್ಲಿ ಏನಾಗಿದೆ, 302ಗೆ ಎಷ್ಟು ಶಿಕ್ಷೆ ಇದೆಯೋ ಕಾನ್ಸ್ಪರಸಿಗೂ ಅಷ್ಟೇ ಶಿಕ್ಷೆ ಇರೋದು. ಈಗ ಧಾರವಾಡ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ರು, ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇತ್ತು. ಆಗ ಸಾಕ್ಷಿ ನಾಶ ಮಾಡೋದು, ಆಗ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದು, ಅದು ಯಾವ ರೀತಿ ನಡೀತು? ಧಾರವಾಡ ನ್ಯಾಯಾಲಯದಲ್ಲಿ ನಡೆಯುವಾಗ ಇವ್ರಿಗೇನಾಯ್ತು, ವಿಟ್ನೆಸ್ಗಳು ನಡೀತಾ ಇದ್ದು, ವಿಟ್ನೆಸ್ಗಳನ್ನು ಹೆದರ್ಸಿ ಬಂದು ಅವರು ನಾವೇನು ನೋಡಿಲ್ಲ ಅಂತ ಅಲ್ಲಿ ಹೇಳಬೇಕು. ಯಾಕೆ ಏನಾಗುತ್ತಿತ್ತು, ಈಗ ವಿಟ್ನೆಸ್ಗಳು ಬಂದು ಆಲ್ ಆಫ್ ಸಡನ್ ಕೋರ್ಟ್ ಒಳಗಡೆ ಬಂದ ಕಸ ಸರ್ ನಾವು ನೋಡಿದೀವಿ, ಇವ್ರು ಇರ್ಲಿಲ್ಲ ಅಲ್ಲಿ ಬೇರೆದವ್ರು ಇದ್ರು ಅಂತ ಹೇಳಿಬಿಟ್ರೆ ಕೋರ್ಟ್ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಬರೆದ್ರೆ. ಸೊ ಇವೆಲ್ಲ ಪ್ರಶ್ನೆಗಳು ಅವ್ರ ತಲೆಯಲ್ಲಿ ಮೂಡಕ್ ಸ್ಟಾರ್ಟ್ ಆಗ್ತಾವೆ. ಆ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಇವರು, ವಿಟ್ನೆಸ್ಗಳು ಎಷ್ಟಿದ್ರು, ಪ್ರೈಮ್ ವಿಟ್ನೆಸ್ಗಳು ಎಷ್ಟಿದ್ರು, ಅವ್ರು ಎಲ್ಲರನ್ನ ಏನ್ ಮಾಡ್ತಾರೆ ಇವರು ರೆಸಾರ್ಟ್ಗಳಲ್ಲಿ ಹೋಟೆಲ್ಗಳಲ್ಲಿ ಕರ್ಕೊಂಡೋಗಿ ಇಡ್ತಾರೆ. ಅವ್ರ ಡೇಟ್ ಆಫ್ ಹಿಯರಿಂಗ್ ಬಂದಾಗ ಇಟ್ಟು ಅವರನ್ನ ವಕೀಲರನ್ನ ಕರೆಸಿ ಅವ್ರಿಗೆ ರೆಡಿ ಮಾಡಿಸಿ ಕರ್ಕೊಂಡು ಬಂದು ಕೋರ್ಟ್ ಒಳಗಡೆ ನಿಲ್ಲಿಸಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿಸಿ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಒಂದ್ ಕಡೆ ವಿಟ್ನೆಸ್ ಗಳನ್ನ ಹ್ಯಾಂಡಲ್ ಮಾಡಿ ಹೆಂಗೆ ಅವ್ರಿಗೇನು ಹಣ ಬಲಾನ, ತೋಳ ಬಲಾನ, ಅಧಿಕಾರ ಬಲಾನ, ಭಯ? ಈಗ ಹಣ ಕೊಟ್ಟಿದ್ದರ ಬಗ್ಗೆ ಎಲ್ಲೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಇಲ್ಲ. ಅವರಿಗೆ ದುಡ್ಡು ಕೊಟ್ಟಿದ್ದರ ಬಗ್ಗೆ ಹೆದರಿಸಿ ಹೇಳಿಸಿದ್ದಾರೆ, ಕರ್ಕೊಂಡೋಗಿ ಇಟ್ಟುಕೊಂಡು ಅನ್ನುವಂಥದ್ದು ಚಾರ್ಜ್ ಶೀಟ್ ಅಲ್ಲಿ ಬಂದಿದೆ. ಈಗ ಮತ್ತು ಆದೇಶದಲ್ಲೂ ಕೂಡ ಅದೇ ಬರಬಹುದು. ಅವತ್ತು ಏನು ಪ್ರತಿಕೂಲ ಸಾಕ್ಷಿ ನುಡಿದಿದ್ರಲ್ಲ, ಆ ಸಾಕ್ಷಿಗಳೆಲ್ಲ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಯಾವ ರೀತಿ ಸಾಕ್ಷಿ ನುಡಿದ್ರು? ಇಲ್ಲಿ ಈ ಒಂದು ನ್ಯಾಯಾಲಯದಲ್ಲಿ ಹೋಸ್ಟೆಲ್ ಆದಂತಹ ಆರೋಪಿಗಳೇನಿದ್ದು, ಸಾಕ್ಷಿಗಳು ಯಾರಿದ್ರು, ಅದರಲ್ಲಿ ವಿಟ್ನೆಸ್ಗಳು, ಪ್ರತ್ಯಕ್ಷ ಸಾಕ್ಷಿಗಳೇನು ಕಣ್ಣಾರೆ ಕಂಡಂತ ಸಾಕ್ಷಿಗಳು, ಅವ್ರದ್ದು 164 ಸ್ಟೇಟ್ಮೆಂಟ್ ಆಗಿರುತ್ತೆ. ಜೂನಿಯರ್ ಕೋರ್ಟಿನ ನ್ಯಾಯಾಧೀಶರ ಮುಂದೆ ಅವರು ಹೋಗಿ ಸ್ವ ಹೇಳಿಕೆಗಳನ್ನು ಸಿಬಿಐನವ್ರು ಮಾಡಿಸಿರ್ತಾರ. ಸಿಬಿಐದವ್ರು ಮಾಡಿಸೋದಿಲ್ಲ, ಸಿಬಿಐದವ್ರಿಗೆ ಇವ್ರು ಮನವಿ ಮಾಡಿಕೊಂಡು ಹೋಗಿ ಕೋರ್ಟಲ್ಲಿ ಹೇಳ್ತಾರೆ. ಅಂದ್ರೆ ಮುಂದೆ ನಮಗೆ ನಡೆಯುವಾಗ ನಮಗೆ ಮುಂದೆ ಹೆದರಿಕೆ ಇದೆ, ನಮಗೆ ಒತ್ತಡ ಬರಬಹುದು ಅನ್ನೋ ಕಾರಣಕ್ಕೆ ಹೋಗಿ ಹೇಳ್ತಾರೆ ಅದನ್ನ. ಸೊ ಅಲ್ಲಿ ನಡೆದಂತಹ ಘಟನೆಯನ್ನ ಸರಿಯಾಗಿ ಹೇಳ್ತಾರೆ. ವಿಟ್ನೆಸ್ಗಳು ಹೇಳ್ತಾ ಇದ್ದೇನೆ ನಿಮಗೆ, ಏನ್ ನಡೀತು, ಅವ್ರ ಕಣ್ಣಾರು ಏನ್ ನೋಡಿದ್ರು, ಯಾರ್ಯಾರನ್ನ ನೋಡಿದ್ರು ಅನ್ನೋದನ್ನ ಹೇಳ್ತಾರೆ. ಆರೋಪಿ ಪರೇಡ್ ಮಾಡಿಸಿದಾಗ ವಿಟ್ನೆಸ್ ಪರೇಡ್ ಆಗುತ್ತೆ, ಅದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಆಗುತ್ತೆ. ಅದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ DC ಅಥವಾ ADC ಅಥವಾ AC ಮುಂದೆ ಆಗುತ್ತೆ. ಅದು ಆ ರ್ಯಾಂಕಿನ ಅಧಿಕಾರಿಗಳು ಬಂದು ಪರೇಡ್ ಮಾಡ್ತಾರೆ. ಯಾರು ವಿಟ್ನೆಸ್ ಇರ್ತಾರೆ ಮತ್ತು ಅವರು 2 ಜನ ಇರೋದಲ್ಲಿ, CBI ಅಧಿಕಾರಿಗಳು ಇರೋದಲ್ಲ, ಅವ್ರು ಗುರುತಿಸ್ತಾರೆ ಇವ್ರ ವಿರುದ್ಧ ಆ ಪ್ಲೇಸ್ ಅಲ್ಲಿ ಇದ್ದ, ಇವ್ನು ಹಿಂಗ್ ಹೊಡೆದ ಅಂತ ಹೇಳ್ತಾರೆ. ಅದನ್ನ ಅವ್ರು ಮಾರ್ಕ್ ಮಾಡುತ್ತೆ. ಅವೆಲ್ಲವೂ ಕೂಡ ಕೋರ್ಟ್ ಮುಂದೆ ದಾಖಲಾತಿಗಳು ಇದಾವೆ. ವಾಪಸ್ ಕೋರ್ಟ್ ಅಲ್ಲಿ 164 ಕೊಟ್ಟಂತಹ ವಿಟ್ನೆಸ್ಗಳು ಯಾವ ಕೋರ್ಟ್ ಅಲ್ಲಿ? ಜನಪ್ರತಿನಿಧಿ ನ್ಯಾಯದಲ್ಲಿ. ಅಂದ್ರೆ CBI ಬಂದ ಮೇಲೆ ಹೇಳ್ತಾ ಇರೋದು ನಾನು, ಮೊದಲು ಅವರೆಲ್ಲ ಹಾಸ್ಟೆಲ್ ಆಗಿದ್ದಾರೆ, ಹಾಸ್ಟೆಲ್ ಆಗಿದ್ದಾರೆ. ಅವರು ಹೆದರಿಸಿ ಹಾಸ್ಟೆಲ್ ಮಾಡಿಸಿದ್ದಾರೆ ಅವರನ್ನ ಅನ್ನೋದನ್ನ ಅವ್ರು CBI ಮುಂದೆ ಹೇಳ್ತಾರೆ. ಮುಂದೆ 164 ಕೊಟ್ಟ ಆದ್ಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವ್ರು ಬಂದು ಮತ್ತೆ ಕೂಡ ಹಾಸ್ಟೆಲ್ ಆಗ್ತಾರೆ. ಅವರು ಮತ್ತೆ ಹಾಸ್ಟೆಲ್ ಆಗ್ತಾರೆ. ಅವರು 164 ಸ್ಟೇಟ್ಮೆಂಟ್ ಕೊಟ್ಟು ಹಾಸ್ಟೆಲ್ ಆಗ್ತಾರೆ.
ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನಂತ ಕೇಳಿದ್ರೆ, ಅವ್ರು ಏನು ಐ ವಿಟ್ನೆಸ್ ಇದ್ರು, ಒಬ್ಬರನ್ನ ಬಿಟ್ಟು ಹೇಳ್ತಾ ಇರೋದು ನಾನು, ಇಬ್ಬರನ್ನ ಬಿಟ್ಟು ಬಾಕಿ 5 ಜನ ಹಾಸ್ಟೆಲ್ ಆಗ್ತಾರೆ. 7 ಜನ ಐ ವಿಟ್ನೆಸ್ಗಳು ನೋಡಿದವ್ರು, ಕಣ್ಣಾರೆ ಕಂಡಂತವ್ರು ಅವರು. ಆ 5 ಜನ ಏನಿದಾರಲ್ಲ, CCTV ಫುಟೇಜ್ ಅಲ್ಲೇ ಇದಾರೆ ಅವರು. ನಾವು ಅಲ್ಲಿ ಇರಲಿಲ್ಲ, ನಾವು ನೋಡಿಲ್ಲ ಅನ್ನೋದನ್ನ ಹೇಳ್ತಾರೆ ಅವರು. ಇರಲೇ ಇಲ್ಲ ಅಂತ ಕೇಳಿದ್ರೆ CCTV ಫುಟೇಜ್ ಅಲ್ಲಿ ಇದ್ದವ್ರು ಯಾರು ಅಂತ CCTV ಫುಟೇಜ್ ಅನ್ನ ಹಾಕಿ ಅಲ್ಲಿ ತೋರಿಸಿದಾಗ ನ್ಯಾಯಾಲಯದಲ್ಲಿ ಅದು ನಾನು ಹೌದು ಅಂತ ಹೇಳ್ತಾರೆ ಅವರು. ಸೊ ಅವ್ರು ಹೇಳ್ತಾ ಇರೋದು ಸುಳ್ಳು. ಸೊ ಆ ಕಾರಣಕ್ಕಾಗಿ ಇವತ್ತು ನ್ಯಾಯಾಲಯ ಅವರ ಮೇಲೆ ಮತ್ತು ಯಾರು ಪೊಲೀಸ್ ಅಧಿಕಾರಿಗಳು 164 ಸ್ಟೇಟ್ಮೆಂಟ್ ಕೊಟ್ಟು ನ್ಯಾಯಾಲಯದಲ್ಲಿ ಒಂದು ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈಗ ಜನ ಕೊಟ್ಟಿದ್ದಾರೆ ಅಧಿಕಾರಿಗಳು 164 ಸ್ಟೇಟ್ಮೆಂಟ್ ಕೊಟ್ಟಂತವರು 5 ಜನ ಪೊಲೀಸ್ ಅಧಿಕಾರಿಗಳು. ಅದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಸರಿಯಾಗಿ ಸಾಕ್ಷ್ಯ ನೋಡಿದ್ದಾನೆ, ಒಬ್ಬನೇ ಒಬ್ಬ. 164 ಕೊಟ್ಟಂತವ್ರು ಮುದುಕನ್ ಗೌಡ್ರ ಅನ್ನುವಂತ ಅವರೊಬ್ಬರು ಹೆಡ್ ಕಾನ್ಸ್ಟೇಬಲ್, ಅವರು ಬಹಳ ಚೆನ್ನಾಗಿ ಸಾಕ್ಷ್ಯ ಹೇಳಿದ್ದಾರೆ. ನಡೆದಿರೋದನ್ನ ಹೇಗಿದೆ ಹಾಗೆ ಹೇಳಿದ್ದಾರೆ. ಅವ್ರು 164 ಏನು ಕೊಟ್ಟರು ಅದನ್ನೇ ಹೇಳಿದ್ದಾರೆ. ತದನಂತರ ಬಾಕಿ 4 ಜನ ಹಾಸ್ಟೆಲ್ ಆಗಿದ್ದಾರೆ. ಅವ್ರ ಮೇಲೂ ಕೂಡ ಅದರಲ್ಲಿ 3 ಜನರ ಮೇಲೇನೋ, ಇನ್ನೊಬ್ಬರು ಅರ್ಧ ಹೇಳಿ ಅರ್ಧ ಬಿಟ್ಟಿರಬಹುದು, 3 ಜನರ ಮೇಲೇನೋ 3 ಜನ ಅಧಿಕಾರಿಗಳ ಮೇಲೆ ಇದು ಫರ್ಜುರಿ ಕೇಸ್ ದಾಖಲು ಮಾಡಲು ರಿಜಿಸ್ಟ್ರಾರ್ ಅವರಿಗೆ ಆದೇಶ ಮಾಡಿದ್ದಾರೆ. 3 ಜನ ಯಾರ್ಯಾರು? 3 ಜನ ACP ಚಲವಾದಿ, ಶಿವಾನಂದ ಚಲವಾದಿ, ಮತ್ತು ಹೆಡ್ ಕಾನ್ಸ್ಟೇಬಲ್ ಬಾಬು ಕಟಗಿ, ಇನ್ನೊಬ್ರು ಶಂಕರಗೌಡ ಪಾಟೀಲ್ ಅನ್ನೋಂಥವ್ರು. ಈ 3 ಜನ ನನಗೆ ಗೊತ್ತಿರೋದು, ಇನ್ನೊಬ್ರದ್ದು ಗೊತ್ತಾಗ್ತಲ್ಲ. 3 ಜನರ ಮೇಲೆ ಫರ್ಜುರಿ ಮಾಡಕ್ಕೆ ಪೊಲೀಸ್ ಅಧಿಕಾರಿಗಳ ಮೇಲೆ ಹೇಳಿದ್ದಾರೆ. ಈ 5 ಜನ ಆ 5 ಜನರ ಮೇಲೂ ಕೂಡ ಫರ್ಜುರಿ ದಾಖಲು ಮಾಡಲು ಕೋರ್ಟ್ ಆದೇಶ ಮಾಡಿದೆ, ಸುಳ್ಳು ಸಾಕ್ಷಿ ಹೇಳಿದ್ದಕ್ಕಾಗಿ. ಇದರಲ್ಲಿ ಒಟ್ಟಾರೆಯಾಗಿ CBI ಎನ್ಕ್ವೈರಿ ಹೆಂಗಿತ್ತು? ಒಂದೆರಡು 3 ಲೈನ್ ಅಲ್ಲಿ ಹೇಳೋದಾದ್ರೆ ಯಾವ ರೀತಿ ಅವರು ಬಹಳ ಥರೋ ಇನ್ವೆಸ್ಟಿಗೇಷನ್ CBI ದವ್ರು ಮಾಡಿದ್ದಾರೆ. ಅಂದ್ರೆ ಗ್ರಾಸ್ ರೂಟ್ ಅಲ್ಲಿ ಹೋಗಿ ಮೈನ್ಯೂಟ್ ವಿಷಯಗಳ ಮೇಲೂ ಕೂಡ ಅವರು ವಿಚಾರಣೆ ಮಾಡಿ ಯಾರಿದರಲ್ಲಿ ಆರೋಪಿಗಳು, ಯಾರಿದರನ್ನ ಕೃತ್ಯ ಮಾಡದವರು, ಅವ್ರನ್ನೆಲ್ಲರನ್ನ ಹೆಕ್ಕಿ ತೆಗೆಯುವಂತ ಕೆಲಸ ಮೈನ್ಯೂಟ್ ವಿಷಯಗಳನ್ನ ಇಟ್ಕೊಂಡು. ಇನ್ನು ಉದಾಹರಣೆಗೆ ಹೇಳ್ತೀನಿ, ಈ ಪ್ರಕರಣದ ಧಾರವಾಡ ಕೋರ್ಟಿನಲ್ಲಿ ವಿಚಾರಣೆ ನಡೆದಾಗ ಆ ಕೋರ್ಟಿನ SPP ಆದಂತ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತ ಶ್ರೀಮತಿ ಶೈಲಜಾ ಅಂಗಡಿಯವರನ್ನ ಅವರು ಬಹಳ ಚೆನ್ನಾಗಿ ಅಲ್ಲಿ ಸಾಕ್ಷಿಗಳ ಹಾಸ್ಟೆಲ್ ಆದ್ರೂ ಸಹ ಆ ಪ್ರೆಸೆಂಟೇಷನ್ ಅವ್ರದ್ದು ಬಹಳ ಚೆನ್ನಾಗಿರುತ್ತೆ. ಅವ್ರು ಹಾಸ್ಟೆಲ್ ಆಗ್ತಿದ್ದಾರೆ ಅನ್ನೋದನ್ನು ಕೋರ್ಟ್ಗೆ ಕೂಡ ಹೇಳ್ತಾ ಇರ್ತಾರೆ. ಅವ್ರು ಯಾಕೆ ಹಾಸ್ಟೆಲ್ ಆಗ್ತಿದ್ದಾರೆ, ಒತ್ತಡ ಇರಬಹುದು, ಅದೆಲ್ಲವನ್ನು ಕೂಡ ಕೋರ್ಟ್ ಮುಂದೆ ತರ್ತಾ ಇರ್ತಾರೆ ಅವರು. ಸೊ ಆವಾಗ ಅವರನ್ನ ಟ್ರಾನ್ಸ್ಫರ್ ಮಾಡಕ್ಕೋಸ್ಕರ ಇವರೊಂದು ಶಿಫಾರಸು ಪತ್ರವನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ವಿನಯ್ ಕುಲಕರ್ಣಿ ಅವರು ಮಾಡ್ತಾರೆ. ಈಗ ನೋಡ್ರಿ, ಶಿಫಾರಸು ಪತ್ರ ಕೊಡ್ಲಿ, ಶಿಫಾರಸು ಪತ್ರ ಕೊಡಬಾರದು ಒಂದೆದ್ದು, ಅದು ತಪ್ಪು. ಆದ್ರೂ ಕೊಡ್ತಾ ಇದ್ದಾರೆ, ಕೊಡ್ಲಿ. ಯಾರನ್ನ ಅಲ್ಲಿ ತರಬೇಕು ಆ ಕೋರ್ಟ್ಗೆ, ಧಾರವಾಡ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಇವರನ್ನ PP ಆಗಿ ಇವರಿಗೆ ಒಂದು ಪೋಸ್ಟ್, ಆ ಒಂದು ಪೋಸ್ಟ್ಗೆ ಖಾಲಿ ಇರುವ ಜಾಗಕ್ಕೆ ನಿಯೋಜನೆ ಮಾಡಿ ಅಂತ ಹೇಳಬಹುದು. ಇದೇ ಕೋರ್ಟ್ಗೆ ಅವರನ್ನ ಹಾಕಿ ಅಂತ ಹೇಳೋದು ಎಷ್ಟು ಸರಿ? ಇಲ್ಲಿ ಅವ್ರೇನ್ ಮಾಡ್ತಾರೆ, ಅಲ್ಲಿ ಮೈಸೂರಿಂದ ಒಬ್ರು ಅಂಚಟಗೇರಿ ಅನ್ನುವಂಥವ್ರು ಏನೋ ಅವರು ಪೋಸ್ಟಿಂಗ್ ಕೇಳಿರ್ತಾರೆ, ಅವ್ರು ಬೆಳಗಾವ್ ಕೇಳಿರ್ತಾರೆ. ಅವರನ್ನ ಇವರು ಒಂದು ಶಿಫಾರಸು ಲೆಟರ್ ಕೊಟ್ಟು ಧಾರವಾಡದ 4ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯಕ್ಕೆ ಆ ಸ್ಥಾನಕ್ಕೆ ಇವರನ್ನ ತುಂಬಬೇಕು, ಶೈಲಜಾ ಅಂಗಡಿ ಅವ್ರ ಜಾಗಕ್ಕೆ ಶೈಲಜಾ ಅಂಗಡಿಯವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಒಂದು ಶಿಫಾರಸು ಪತ್ರವನ್ನು ಕೊಡ್ತಾರೆ ಅವರು. ಅದು ಅಂದ್ರೆ ನೀವು ಯಾವ ರೀತಿ ಸಣ್ಣ ಸಣ್ಣ ವಿಷಯಗಳ ದಾಖಲೆಗಳನ್ನು ಕಲೆ ಹಾಕಿರೋದು CBI ದವರು ಅಂತ. ಅದಾದ ಮೇಲೆ ಈ ಯಾವ್ಯಾವ ಸಾಕ್ಷಿಗಳನ್ನು ಯಾವ್ಯಾವ ಹೋಟೆಲ್ ಅಲ್ಲಿ ಎಲ್ಲೆಲ್ಲಿ ಇಟ್ರು ಅನ್ನುವಂಥದ್ದು ಕೂಡ 3 ವರ್ಷಗಳ ಕಳೆದ ಮೇಲೂ ಕೂಡ CBI ದವರು ಆ ದಾಖಲೆಗಳನ್ನು ಕಲೆ ಹಾಕ್ತಾರೆ. ಸಾಧ್ಯ ಆದ ಎಲ್ಲೆಲ್ಲಿ CCTV ಫುಟೇಜ್ ಸಿಗೋದಿಲ್ಲ, ಟವರ್ ಡಂಪ್ ಅಲ್ಲಿ ತೆಗೆದುಕೊಂಡು ಹೋಗಿ ಅದರಲ್ಲಿ ಲೊಕೇಶನ್ ಸಿಕ್ಕಾಗ ಅವ್ರದ್ದು ಸಾಧ್ಯವಾದಷ್ಟು ಲೊಕೇಶನ್ಗಳನ್ನು ತೆಗೆದುಕೊಂಡು ಬಂದು ಕೋರ್ಟಿಗೆ ಹಾಜರು ಮಾಡುವಂತ ಕೆಲಸ, ಕೋರ್ಟ್ ಮುಂದೆ ಇಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಅದಾದ್ಮೇಲೆ ವಿನಯ್ ಕುಲಕರ್ಣಿ ಅವರು ಕೊಲೆ ನಡೆದಂತಹ ಸಮಯದಲ್ಲಿ ನಾನು ಇರಲಿಲ್ಲ ಧಾರವಾಡದಲ್ಲಿ, ಬೆಂಗಳೂರಲ್ಲಿ ಇರಲಿಲ್ಲ, ಅಂದ್ರೆ ಈ ಪ್ರಕರಣಕ್ಕೂ ನನಗೆ ಸಂಬಂಧನೇ ಇಲ್ಲ ಅನ್ನೋಗೆ ಪ್ರೂವ್ ಮಾಡೋದಕ್ಕೋಸ್ಕರ ಅವರು ದೆಹಲಿಗೆ ಏರೋಪ್ಲೇನ್ ಟಿಕೆಟ್ ಅನ್ನು ಮಾಡಿಸ್ಕೊಂಡಿರ್ತಾರೆ. ಬಟ್ ದೆಹಲಿಗೆ ಹೋಗಿರೋದಿಲ್ಲ ಅವರು ಬೆಂಗಳೂರಲ್ಲೇ ಇರ್ತಾರೆ. ಅವೆಲ್ಲ ದಾಖಲೆಗಳನ್ನು ತಗೊಂಡು ಬಂದು ಕೋರ್ಟ್ ಅಲ್ಲಿ ಹಾಜರುಪಡಿಸಿದ್ದಾರೆ. ಅವರನ್ನಲ್ಲೂ ಕೂಡ ಏರೋಪ್ಲೇನ್ ಟಿಕೆಟ್ ಬುಕ್ ಮಾಡದವ್ರನ್ನ, ಮತ್ತೆ ಇಲ್ಲಿ ಸೆಕ್ರೆಟರಿ ಲೆವೆಲ್ದಲ್ಲಿ ಯಾರನ್ನು PP ಟ್ರಾನ್ಸ್ಫರಿಗೋಸ್ಕರ ಏನು ಶಿಫಾರಸ್ ಲೆಟರ್ಗೆ ಸೈನ್ ಮಾಡಿ ಅದಕ್ಕೆ ಮತ್ತೆ ಅಡಕಗಳನ್ನು ಹಾಕಿ
ಹೋಮ್ ಸೆಕ್ರೆಟರಿ ಸಹಿ ಮಾಡಿಸ್ತಾರಲ್ಲ ಅವ್ರನ್ನ ಹೋಮ್ ಸೆಕ್ರೆಟರಿನೂ ಸಹ ಅವ್ರನ್ನೆಲ್ಲರೂ ಕೂಡ ಸಾಕ್ಷಿಯಾಗಿ ತಗೊಂಡು ಕೋರ್ಟ್ ಮುಂದೆ ನಿಲ್ತಾರೆ. ಅಲ್ಲ, ಈ ಪ್ರಕರಣದಲ್ಲಿ ಬಹಳ ತುಂಬಾ ಹೆಸರು ಕೇಳಿ ಬಂದಿದ್ದಂದ್ರೆ ಚಂದುಮಾಮ. ಹಾ, ಚಂದುಮಾಮ ಯಾರು? ಅವ್ರ ಪಾತ್ರ ಏನು? ಚಂದ್ರಶೇಖರ್ ಇಂಡಿ ಅವರು ವಿನಯ್ ಕುಲಕರ್ಣಿ ಅವರ ಮಾವ ಅಂತ ಹೇಳಲಾಗುತ್ತೆ, ಸಂಬಂಧಿ ಅವ್ರ ಮಾವ ಅಂತೇಳಿ. ಚಂದುಮಾಮನ ಪಾತ್ರ ಇಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಈ ಮರ್ಡರ್ ಪೂರ್ವದ ಮೀಟಿಂಗ್ಗಳಲ್ಲಿ ಅಲ್ಲಿ ಇಲ್ಲಿ ಚಂದುಮಾಮನ ಜೊತೆ ಡಿಸ್ಕಷನ್ ಆಗಿದೆ ಅನ್ನೋದು ಕಂಡು ಬರುತ್ತೆ ಈ ಚಾರ್ಜ್ ಶೀಟ್ ಅಲ್ಲಿ. ಅದಾದ ಮೇಲೆ ಯೋಗೇಶ್ ಗೌಡ ಬಹಳ ಪ್ರಬಲನಾದವ, ಅಂದ್ರೆ ಬಾಡಿ ಬಿಲ್ಡರ್ ಇದ್ದ ಅವನು. ಇನ್ ಕೇಸ್ ಇವ್ರ ಕೈಯಿಂದ ಅವನನ್ನು ಹೊಡಿಲಿಕ್ಕೆ ಆಗದೆ ಇದ್ರೆ, ಅವನು ಓಡಿ ಹೋದ್ರೆ ಶೂಟ್ ಮಾಡಿ ಅವನನ್ನು ಕೊಲ್ಲಬೇಕು ಅನ್ನುವಂಥದ್ದು ಬರ್ತದಲ್ಲಿ. ಆವಾಗ ಭೀಮಾತೀರದ ಹಂತಕರು ಅವಾಗೇನು ಸರಣಿ ಹತ್ಯೆಗಳಾಗ್ತಾ ಇದ್ದು ಭೀಮಾತೀರದಲ್ಲಿ, ಚಡಚಣ ಭಾಗದಲ್ಲೆಲ್ಲ. ಚಡಚಣ ಭಾಗದಿಂದ 3 ಪಿಸ್ತೂಲುಗಳನ್ನ ತಂದು ಕೊಡಿಸುವುದಕ್ಕೆ, ಹಂತಕರ ಕೈಲಿ ಕೊಡುವುದಕ್ಕೆ ಚಂದುಮಾಮ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ. ಸ್ವತಃ ಪಿಸ್ತೂಲುಗಳನ್ನು ತೆಗೆದುಕೊಂಡು ಬಂದು ವಿಜಯ್ ಕುಲಕರ್ಣಿ ಅವರು ಕರ್ಕೊಂಡು ಹೋಗಿ ವಿನಯ್ ಕುಲಕರ್ಣಿ ಅವರು ಕೊಡುವಂತ ಕೆಲಸನೂ ಕೂಡ ಬಸವರಾಜ ಮುತ್ತಿಯವರು ಕೊಡುವಂತ ಕೆಲಸ ಚಂದುಮಾಮ ಮಾಡ್ತಾನೆ. ಅವರ ಪಾತ್ರ ಇಷ್ಟಿದೆ ಇದರಲ್ಲಿ. ಆ ಏನು ವೆಪನ್ಗಳನ್ನು ತರುವಂತದ್ದು, ಮತ್ತೆ ಈ ಮರ್ಡರ್ ಪ್ಲಾನ್ ಅಲ್ಲಿ ಭಾಗಿಯಾಗಿರೋದು, ಆಮೇಲೆ ಸಾಕ್ಷಿಗಳನ್ನು ಮುಚ್ಚಿ ಹಾಕೋದ್ರಲ್ಲೂ ಕೂಡ ಆ ಪ್ಲಾನ್ ಅಲ್ಲಿ ಭಾಗಿಯಾಗಿರೋದು. ಈಗ ಇದೆಲ್ಲ ಆಯ್ತೀಗ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ, ಏನೇನು ಸಾಕ್ಷಿಗಳು ಪೂರಕ ಆದವು ಅಂತ ಯಾಕೆ ಕೇಳಿದೆ ಅಂತಂದ್ರೆ, ಜನಸಾಮಾನ್ಯರು ಏನಂತಾರೆ, ಇಲ್ಲ ಎಲ್ಲ ಕೇಂದ್ರ ಸರ್ಕಾರನ ಎಲ್ಲ ಅವರ ಅಡಿಯಾಳಗಳು, ಹಂಗಾಗಿ ವಿನಯ್ ಕುಲಕರ್ಣಿನ ಬಿಡ್ತಾ ಇಲ್ಲ, ಈ ತರ ಒಂದು ಟಾಕ್ಸ್. ಇದಕ್ಕೇನು ಆನ್ಸರ್ ಮಾಡ್ತೀರಿ? ನೋಡ್ರಿ, ಈ ಯಾವುದೋ ಒಬ್ಬ ರಾಜಕೀಯ ನಾಯಕನ ಮೇಲೆ ಇಂತಹ ಕೊಲೆ ಆರೋಪಗಳು ಇವೆಲ್ಲ ಬಂದಾಗ ಇಂತಹ ಟಾಕ್ಸ್ ಬಂದೇ ಬರುತ್ತವೆ. ಸೊ ರಾಜಕೀಯವಾಗಿ ಅವನಿಗೆ ಆಗದಿರೋರು ಮಾಡ್ತಾ ಇದ್ದಾರೆ, ಅವ್ರನ್ನ ಹತ್ತಿಕ್ಕಾಗಿ ಮಾಡ್ತಿದ್ದಾರೆ, ಅವನು ಒಂದು ಪ್ರಬಲ ಸಮಾಜದ ನಾಯಕನದಾನ, ಅದಕ್ಕೆ ಅವನ್ನ ಇದರಲ್ಲಿ ಹೆಸರು ತರ್ತಾ ಇದ್ದಾರೆ ಅನ್ನೋಂಥದ್ದು, ಇಂತಹ ಟಾಕ್ಸ್ ನಡೀತದೆ ಸಮಾಜದಲ್ಲಿ. ಸರಿ ತಪ್ಪುಗಳು ಅವೆಲ್ಲ ಡಿಸ್ಕಷನ್ ಇದ್ದೇ ಇರುತ್ತದೆ. ಬಟ್ ಸಿಬಿಐ ತನಿಖೆಗೆ ಹೋದ್ಮೇಲೆ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ವಿನಯ್ ಕುಲಕರ್ಣಿ ಆರೋಪಿಯನ್ನಾಗಿ ಮಾಡಿದ್ದಾರೆ. ಸಾಕ್ಷ್ಯಾಧಾರಗಳು ಇಲ್ಲದೆ ಯಾರನ್ನೋ ಯಾವುದೇ ಪ್ರಕರಣದಲ್ಲಿ ಪೊಲೀಸರು ಸಿಕ್ಕ ಹಾಕಿಸಲಿಕ್ಕೆ ಆಗುದಿಲ್ಲ. ಸುಳ್ಳು ಸಾಕ್ಷಿಗಳನ್ನು ರೆಡಿ ಮಾಡಿ ಸಿಕ್ಸಕ್ಕಾಗ್ತದೆ. ಇದರಲ್ಲಿ ಸುಳ್ಳು ಸಾಕ್ಷಿಗಳನ್ನ ರೆಡಿ ಮಾಡಿ ಪೊಲೀಸರು ಮೊದಲು ರಾಜ್ಯ ಪೊಲೀಸರು 6 ಜನರನ್ನು ತರ್ತಾರಲ್ಲ, ಹಂಗ ಮಾಡಬಹುದು. ಆದ್ರೆ ವಿನಯ್ ಕುಲಕರ್ಣಿ ಅವರು ಇದರ ನೈಜವಾಗಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಲಭ್ಯವಾದ ಮೇಲೆ ವಿನಯ್ ಕುಲಕರ್ಣಿಯವನ್ನ ವಿಚಾರಣೆ ಕರೆಸ್ತಾರೆ. ಅಲ್ಲಿವರೆಗೂ ವಿನಯ್ ಕುಲಕರ್ಣಿ ಅವ್ರನ್ನ ಅವ್ರು ಟಚ್ ಮಾಡೋದಿಲ್ಲ. ಸೊ ಈ ಆರೋಪಗಳನ್ನ ಏನ್ ಮಾಡ್ತಾರೆ, ಸುಳ್ಳು ಆರೋಪಗಳು, ಅದರಲ್ಲಿ ಸುಮ್ಮನೆ ಹುರುಳಿಲ್ಲದಂತ ಆರೋಪಗಳನ್ನು ಜನ ಮಾಡ್ತಾ ಹೋಗ್ತಾರೆ. ಬಿಜೆಪಿ ಅವರೇ ವಿನಯ್ ಕುಲಕರ್ಣಿನ ಹಾಕ್ಸಿದ್ರು, ಅದಕ್ಕೆ ಆ ಬಿಜೆಪಿ ಅವರಿಗೆ ಬಸವರಾಜ ಕೊರವರ್ ಅವರು ಟೂಲ್ ಆದ್ರು ಅಂತ. ನೀವು ಬಿಜೆಪಿ ಟೂಲಾ? ಇಲ್ಲ, ಸಾಧ್ಯ ಇಲ್ಲ. ನೋಡಿ, ಒಂದು ಹತ್ಯೆ ಪ್ರಕರಣವನ್ನ ಅದರಲ್ಲಿ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದಾಗ ಯಾರ್ದು ಟೂಲ್ ಆಗೋದಿಲ್ಲ. ಇಲ್ಲಿ ಬಿಜೆಪಿ ಸತ್ತಂತಹ ಯೋಗೇಶ್ ಗೌಡ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತ, ಭಾರತೀಯ ಜನತಾ ಪಕ್ಷದ ಚುನಾಯಿತ ಪ್ರತಿನಿಧಿ, ಜಿಲ್ಲಾ ಪಂಚಾಯಿತಿಯ ಸದಸ್ಯ, ಅವರ ಟಿಕೆಟ್ ಮೇಲೆ ಗೆದ್ದು ಬಂದಂತವ. ಮತ್ತೆ ಯೋಗೇಶ್ ಗೌಡ ಸತ್ತಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಿದಂಥವ್ರು, ನಾಯಕರು ಮತ್ತೆ ಕಾರ್ಯಕರ್ತರು, ಈ ಪ್ರಕರಣವನ್ನು ಸಿಬಿಐ ತನಿಖೆ ಕೊಡಿ ಅಂತೇಳಿ. ಸೊ ಸಿಬಿಐ ತನಿಖೆಗೆ ಹೋಗಿದ್ದೇ ಭಾರತೀಯ ಜನತಾ ಪಕ್ಷದ ಸರ್ಕಾರ, ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಕ್ಷದ ಒಂದು ಆಡಳಿತ ಸರ್ಕಾರ ಬಂದಾಗ, ಯಡಿಯೂರಪ್ಪ ಅವ್ರ ಸರ್ಕಾರ ಬಂದಾಗ, ಯಡಿಯೂರಪ್ಪ ಅವರು ಚುನಾವಣೆ ಪೂರ್ವದಲ್ಲಿ ಮಾತು ಕೊಟ್ಟಿರ್ತಾರೆ. ಯಡಿಯೂರಪ್ಪ ಅವರು ಮತ್ತು ಕೇಂದ್ರ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಮಾತು ಕೊಟ್ಟಿರ್ತಾರೆ ತುಂಗಮ್ಮ ಅವರಿಗೆ, ಶ್ರೀಮತಿ ತುಂಗಮ್ಮ ಅವರಿಗೆ ಮತ್ತು ಹೆಬ್ಬಳ್ಳಿ ಭಾಗದ ಜನರಿಗೆ, ನಮ್ಮ ಸರ್ಕಾರ ಬಂದು 24 ಗಂಟೆಗಳಲ್ಲಿ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸ್ತೀವಿ ಅಂತೇಳಿ ಅವರು ಮಾತಿನಂಗೆ ನಡ್ಕೊಂಡು ಇದನ್ನು ಸಿಬಿಐ ತನಿಖೆಗೆ ಒಳಪಡಿಸಿದ್ರು. ಸಿಬಿಐ ಬಂದ ಮೇಲೆ ತನಿಖೆ ನಡೆದಾಗ ವಿನಯ್ ಕುಲಕರ್ಣಿ ಅವರ ಪಾತ್ರ ಕಂಡು ಬಂದು ಅದರ ಮೇಲೆ ದಾಖಲೆಗಳು ಸಿಕ್ಕಾಗ ವಿನಯ್ ಕುಲಕರ್ಣಿ ಇದರಲ್ಲಿ ಆರೋಪಿ ಆಗಿರುವ ಪ್ರಹ್ಲಾದ್ ಜೋಶಿ ಅವರಿಗೂ ವೈಯಕ್ತಿಕ ದ್ವೇಷ ಇದೆ, ಅವರಿಬ್ರು ರೈವಲ್ರಿ. ಬಸವರಾಜ್ ಕೊರವರ್ ಅವರು ಪ್ರಹ್ಲಾದ್ ಜೋಶಿ ಅವರು ಹೇಳ್ದಂಗೆ ಕೇಳ್ತಾರೆ, ಹಂಗಾಗಿ ಇವರು ಇದನ್ನ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಅಂತ. ಯಾವತ್ತಾದ್ರೂ ಪ್ರಹ್ಲಾದ್ ಜೋಶಿ ಅವರು ನಿಮಗೆ ಈ ವಿಷಯದಲ್ಲಿ ಮಾತಾಡಿದಾರ? ವಿನಯ್ ಕುಲಕರ್ಣಿ ಅವರ ವಿರುದ್ಧ ನಿಮ್ಮನ್ನು ಬಿಟ್ಟಿದಾರ? ಯಾವತ್ತೂ ಇಲ್ಲ. ಒಂದು ಪ್ರಹ್ಲಾದ್ ಜೋಶಿ ಸಾಹೇಬರಿಗೂ ಮತ್ತು ವಿನಯ್ ಕುಲಕರ್ಣಿ ಯಾವ್ದಾದ್ರು ಆಸ್ತಿ ಜಗಳ ಇದೆ, ವೈಯಕ್ತಿಕ ದ್ವೇಷ ಇದೆ, ಅಥವಾ ಬಸವರಾಜ್ ಕೊರವರಿಗೂ ವಿನಯ್ ಕುಲಕರ್ಣಿ ಯಾವ್ದಾದ್ರು ವೈಯಕ್ತಿಕ ದ್ವೇಷ ಇದೆ? ವಿನಯ್ ಕುಲಕರ್ಣಿ ಅವರು ಬೆಂಬಲಿಗರು ಅದನ್ನೇ ಆರೋಪ ಮಾಡ್ತಾರೆ. ಸರ್ ನೋಡ್ರಿ, ಆರೋಪ ಮಾಡಕ್ಕೇನು ಹೋಗಿದೆ?
ದಾಖಲೆಗಳು ಬೇಕು. ಅದಕ್ಕೆ ನಿಮಗೆ ಸ್ಪಷ್ಟನೆ ಕೇಳ್ತಾ ದಾಖಲೆಗಳು ಬೇಕು. ಆರೋಪ ಯಾರು ಮಾಡಬಹುದು. ಇವತ್ತು ದಿನ ಬೆಳಗಾದ್ರೆ ಮೋದಿ ಮೇಲೂ ಮಾಡ್ತಾರೆ, ಟ್ರಂಪ್ ಮೇಲೂ ಮಾಡ್ತಾರೆ, ಎಲ್ಲರ ಮೇಲೂ ಮಾಡ್ತಾರೆ. ನೀವು ಪ್ರಹ್ಲಾದ್ ಜೋಶಿ ಅವ್ರ ಶಿಷ್ಯರಂತಲ್ಲ. ಪ್ರಹ್ಲಾದ್ ಜೋಶಿ ನಾನು ನೋಡಿ ಯಾವಾಗಲೂ ಮೊದಲಿನಿಂದನೂ ಸಹ ಇಲ್ಲಿ ಸಾಕಷ್ಟು ರಾಜಕೀಯ ನಾಯಕರೇನಿದ್ದಾರೆ ಜಿಲ್ಲೆಯಲ್ಲಿ, ಸಾಕಷ್ಟು ಜನ ನನಗೆ ಬಹಳ ಚಿರಪರಿಚಿತರು. ಅದರಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಒಬ್ಬರು. ಅವ್ರ ಜೊತೆ ನನಗೆ ಒಳ್ಳೆ ಸಂಬಂಧ ಇದೆ, ಚೆನ್ನಾಗಿ ನಾನು ಮಾತಾಡ್ತೀನಿ. ನನ್ನ ಭಾಗದಲ್ಲಿ ಏನಾದರೂ ಕೆಲಸ, ಸಣ್ಣ ಪುಟ್ಟ ಕೆಲಸ ಯಾರ್ದಾರು ಆಗಬೇಕಾಗಿದ್ರೆ ಕರ್ಕೊಂಡು ಹೋಗ್ತೀನಿ, ಅವ್ರ ಹತ್ರ ಕೇಳ್ತೀನಿ, ಕೆಲಸ ಮಾಡಿಸಿರ್ತೀನಿ. ನಮ್ದೊಂದು ಕೆಲಸ ಇದೆ ಸಾಹೇಬ್ರೆ ಮಾಡಿಕೊಡಿ ಅಂತ ಒಂದು ಫಂಡ್ ಹಾಕ್ಕೊಡಿ. ಈಗ ಕೆಳಗಡೆ ಗಾರ್ಡನಿಗೆ ನಾನೇ ಒಂದ್ಸಲ ರಿಕ್ವೆಸ್ಟ್ ಮಾಡಿದ್ದೆ ಇಲ್ಲಿ ಬಂದಾಗ, ಅವರು ದುಡ್ಡು ಹಾಕಿಸ್ಕೊಟ್ರು ಅದಕ್ಕೆ. ಆ ಮಾತ್ರಕ್ಕೆ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತೇವೆ ಅನ್ನೋ ಮಾತ್ರಕ್ಕೆ ಅವ್ರ ಮಾತು ಕೇಳಿ ನಾವು ಹೋರಾಟ ಮಾಡ್ತೇವೆ, ಇದು ಸುಳ್ಳು. ಇದರಲ್ಲಿ ಯಾರು ಪ್ರಹ್ಲಾದ್ ಜೋಶಿ ಅವರು ಯಾವತ್ತೂ ಕೂಡ ಇದರಲ್ಲಿ ಇವ್ರು ಭಾಗಿಯಾಗಿದ್ದಾರೆ, ಅವ್ರು ಭಾಗಿಯಾಗಿದ್ದಾರೆ, ಅದನ್ನ ಮಾಡಿ ಇದನ್ನ ಮಾಡಿ ಯಾವತ್ತೂ ಕೂಡ ಹೇಳಿಲ್ಲ. ಅದು ಸುಳ್ಳು ಆರೋಪ. ಸುಮ್ಮನೆ ಕೈಲಿ ಆಗದಿರೋ ಒಂದು ಆರೋಪ ಮಾಡೋದು. ಇನ್ನೂ ಒಂದು ಟಾಕ್, ಹಾ, ಇಷ್ಟೆಲ್ಲ ಮಾಡಿ ಬಸವರಾಜ್ ಕೊರವರ್ಗೆ ಏನ್ ಸಿಕ್ತು? ಸರ್, ಏನು ಸಿಗುತ್ತೆ ಅಂತ ಹೇಳಿ ಹೋರಾಟ ಮಾಡಿಲ್ಲ. ಈ ಹೋರಾಟದಲ್ಲಿ ಬಸವರಾಜ್ ಕೊರವರ್ ಏನೂ ಸಿಕ್ಕಿಲ್ಲ, ಕಳ್ಕೊಂಡಿದ್ದೇ ಜಾಸ್ತಿ. 10 ವರ್ಷ ಸಮಯನ ಕಳ್ಕೊಂಡಿದ್ದೀನಿ. ಸಾಕಷ್ಟು ನನ್ನ ಸ್ವಂತ ಹಣವನ್ನು ಇದರಲ್ಲಿ ಹಾಕಿದ್ದೀನಿ. ಸಾಕಷ್ಟು ಪ್ರೆಷರ್ ಅನ್ನು ನಾನು ತೆಗೆದುಕೊಂಡಿದ್ದೀನಿ. ಸಾಕಷ್ಟು ಜನರ ಒತ್ತಡವನ್ನು ಸಹಿಸಿಕೊಂಡಿದ್ದೀನಿ. ಸಾಕಷ್ಟು ಬೆದರಿಕೆಗಳು ನನಗೆ ಬಂದಿದ್ದಾವೆ. ನನ್ನ ಉದ್ದೇಶ ಇದ್ದಿದ್ದಷ್ಟೇ ಏನಾದರೂ ಸಿಗಲಿ, ಇದರಿಂದ ಲಾಭ ಆಗಲಿ ಅಂತ ನಾನು ಹೋರಾಟ ಮಾಡಿಲ್ಲ. ಈ ಒಂದು ಘಟನೆ, ಏನು ದುರ್ಘಟನೆ ಅವಾಗ ನಡೀತು, ಒಬ್ಬ ಜನಪ್ರತಿನಿಧಿನೇ ಸೇಫ್ ಇಲ್ಲ ಅಂದಮೇಲೆ ಜನಸಾಮಾನ್ಯರ ಪರಿಸ್ಥಿತಿ ಏನು, ಮತ್ತು ಆಗಿನ ಸಮಯದಲ್ಲಿ ನಡೀತಿದ್ದಂಥ ಸರಣಿ ಹತ್ಯೆಗಳೇನು ನಡೀತಾ ಇದ್ವಲ್ಲ, ಅವುಗಳಿಗೆ ಬ್ರೇಕ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಈ ಹೋರಾಟ ಮಾಡಿದೆ. ನಾವು ಇಷ್ಟು ದಿನಗಳವರೆಗೂ ನಿಮ್ಗೆ ಕೇಳ್ಕೊಂಡು ಬಂದಿದ್ದೀವಿ. ನಿಮಗೆ ಹಲವಾರು ಬೆದರಿಕೆ ಕರೆಗಳು ಬಂದಿದಾವ, ಭಾಳ ಸಾರಿ ಅದನ್ನು ಎಕ್ಸ್ಪ್ರೆಸ್ ಕೂಡ ಮಾಡಿದ್ದೀರಿ. ಇಲ್ಲಿಗೆ ಬೆದರಿಕೆ ಕರೆಗಳು ಮುಗೀತು, ನೀವು ಆರಾಮಾದ್ರಿ, ನೆಮ್ಮದಿಯಿಂದ ಓಡಾಡ್ಬೋದು, ಯಾವುದೇ ಬೆದರಿಕೆ ಕರೆ ಏನು ಬರಲ್ಲ, ನಮಗೆ ಥ್ರೆಟ್ ಇಲ್ಲ ಅಂತ ಅನ್ಸಕತ್ತೈತೆ ಈ ಕ್ಷಣದೊಳಗೆ ನಿಮಗೆ? ಈ ಒಂದು ಪ್ರಕರಣ, ಈ ಪ್ರಕರಣದ ಹೋರಾಟ, ಈ ಬೆದರಿಕೆ ಕರೆಗಳು, ಬೆದರಿಸುವಂಥವು, ಹೆದರಿಸುವ ನಮ್ಮನ್ನೇನಾದರೂ ಮಾಡಬೇಕು ಅನ್ನುವಂಥ ಪ್ಲಾನಿಂಗು, ಇದು ನಾವು ಜೀವಂತಿರೋವರೆಗೂ ನಡೀತಾನೆ ಇರ್ತದೆ. ಯಾಕಂತ ಕೇಳಿದ್ರೆ, ನಾನು ಹೇಳ್ತಾ ಇರೋದು ಭಾಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ಜೀವಂತ ಆಗಿ ಇರುವವರೆಗೂ ಕೂಡ ಇದು ನಡೀತಾನೆ ಇರ್ತದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳಾಗಿದ್ದಾರೋ, ಒಂದು ಪ್ರೊಫೆಷನಲ್ ಕಿಲ್ಲರ್ಸ್ ಅದಾರೆ, ಮತ್ತೊಂದು ರಾಜಕೀಯ ವ್ಯಕ್ತಿಗಳು, ಮತ್ತೆ ಪೊಲೀಸ್ ಅಧಿಕಾರಿಗಳು, ಇವರೆಲ್ಲರೂ ಇರೋದ್ರಿಂದ ಈ ಪ್ರಕರಣದಲ್ಲಿ ಹೋರಾಟ ಮಾಡಿ, ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿ ಅವರೆಲ್ಲರೂ ಜೈಲಿಗೆ ಹೋಗಿದ್ದರಿಂದ ಇವತ್ತು ಶಿಕ್ಷೆ ಕೂಡ ಅವ್ರಿಗೆ ಪ್ರಕಟ ಆಗ್ತಿರೋದ್ರಿಂದ ಅವರು ಮುಂದೆ ಏನಾದರೂ ಮಾಡಬೇಕು, ಅಥವಾ ಅವ್ರ ಹಿಂಬಾಲಕರು ಬಸವರಾಜ್ ಕೊರವರನ್ನ ಏನಾರು ಮಾಡಿ ಮುಗಿಸ್ಬಿಡ್ಬೇಕು ಅನ್ನುವಂಥ ಪ್ಲಾನಿಂಗ್ ಮಾಡ್ತಾನೆ ಇರ್ತಾರೆ. ಈ ಬೆದರಿಕೆ ಅನ್ನುವಂಥ ನಿರಂತರ ಇರ್ತದೆ. ಈಗ ಎಷ್ಟು ದಿವಸ ಬದುಕೋರು ಈ ಭೂಮಿ ಮೇಲೆ? ಎಷ್ಟು ದಿವಸ ಬದುಕೋರು? ಒಂದ್ ದಿವಸ ಅಂತೂ ಸಾಯ್ತೀವಿ ನಾವು. ಸಾಯೋಕ್ಕಿಂತ ಮುಂಚೆ ಆದಷ್ಟು ಈ ಹೋರಾಟ ಏನ್ ಮಾಡ್ತೀವಿ, ಒಳ್ಳೆ ಕೆಲಸಗಳನ್ನು ಮಾಡಿ ಸತ್ತು ಹೋಗ್ತೀವಿ. ಸೆಕ್ಯೂರಿಟಿ ಏನಾರ ಬೇಕಾ? ಕೇಳಿಲ್ಲ ನಾನು ಯಾರಿಗೂ ಯಾವತ್ತೂ. ನನಗೆ ನನಗೆ ನಂಬಿಕೆ ಇರೋದು ಭಗವಂತನ ಮೇಲೆ. ಭಗವಂತನ ನಂಬಿ ನಾನು ಅಡ್ಡಾಡ್ತಾ ಇದ್ದೀನಿ. ಬಂಡ ಧೈರ್ಯ ಅಂತಲ್ಲ, ಒಂದು ನಾನೇನ್ ಮಾಡ್ಲಿ, ಹುಟ್ಟದಾಗಿಂದ ಆ ಎದೆಗಾರಿಕೆ ನನಗೆ ಬಂದ್ಬಿಟ್ಟಿದೆ. ಮುಂದೇನು? ಮುಂದೇನೂ ಇಲ್ಲ. ಇದು ಹೋರಾಟ ಮುಗಿದ್ಮೇಲೆ, ಇದೊಂದು ಹೋರಾಟ, ಇದು ಒಂದು ಭಾಗದ ಅಂತ್ಯ. ಈಗಿದು ಶಿಕ್ಷೆ ಪ್ರಕಟ ಆದ್ಮೇಲೆ ಇದಿನ್ನೂ ಒಂದ್ 2-3 ವರ್ಷ ಈ ಹೋರಾಟ ಹಿಂಗೆ ಮುಂದುವರಿತದೆ. ಏನಂತ ಕೇಳಿದ್ರೆ, ಅವರು ಇವತ್ತು ಶಿಕ್ಷೆ ಆಗಿದ್ದಾರೆ, ಅವರಿಗೆ ಹೈಕೋರ್ಟ್ ಹೋಗ್ತಾರೆ. ಹೈಕೋರ್ಟ್ ಅಲ್ಲಿ ಅಪಹೇಳ ಆಯ್ತು, ಈ ಶಿಕ್ಷೆ ಒಂದು ಆದೇಶ ಅಂತ ಕೇಳಿದ್ರೆ ಮತ್ತವ್ರು ಸುಪ್ರೀಂ ಕೋರ್ಟ್ ಹೋಗುತ್ತಾರೆ. ಅಲ್ಲ, ಈ ಹೋರಾಟನ ಬೇಸ್ ಮಾಡ್ಕೊಂಡು ನೀವೇನಾರ ರಾಜಕೀಯಕ್ಕೆ ಇಳಿಯೋ ಉದ್ದೇಶ ಐತಿರೋ? MLA ಆಗೋ ಉದ್ದೇಶ ಐತಿ? ಈ ಹೋರಾಟವನ್ನು ಬೇಸ್ ಮಾಡ್ಕೊಂಡು ರಾಜಕೀಯಕ್ಕೆ ಹೋಗ್ಬೇಕಂತ ನನಗೆ ಯಾವುದೇ ಉದ್ದೇಶ ಇಲ್ಲ. ಅಂತ ಉದ್ದೇಶವನ್ನು ನಾನೇನು ಹೊಂದಿಲ್ಲ. ಸೊ ಮತ್ತೆ ರಾಜಕಾರಣಕ್ಕೆ ಹೋಗಬೇಕು ಅಂತೇಳಿ ನಾನು ಯಾವ ಹೋರಾಟಗಳನ್ನು ಇಲ್ಲಿವರೆಗೂ ಮಾಡಿಲ್ಲ. ಹೋರಾಟಗಳನ್ನ ಮಾಡಿದ್ದು ಆ ವಿಷಯಕ್ಕೆ, ಆ ನೊಂದಿರುವಂತವ್ರಿಗೆ, ಆ ವಿಷಯದಿಂದ ನೊಂದಿರುವಂತವ್ರಿಗೆ ನ್ಯಾಯ ಸಿಗಲಿ ಅಂತ ಬಿಟ್ರೆ, ರಾಜಕೀಯಕ್ಕೆ ಹೋಗಬೇಕು, ನನಗೇನೋ ಸ್ವಂತಕ್ಕೆ ಲಾಭ ಆಗ್ಬೇಕಂತೇಳಿ ನಾವು ಇಲ್ಲಿವರೆಗೂ ಯಾವ ಹೋರಾಟಗಳನ್ನು ಮಾಡಿಲ್ಲ, ಮಾಡೋದೂ ಇಲ್ಲ. ಹಂಗಂದ್ರೆ ರಾಜಕೀಯಕ್ಕೆ ಬರೋದಿಲ್ಲ? ರಾಜಕೀಯಕ್ಕೆ ಹೋಗಬಹುದು. ನಾನು ಲಾಸ್ಟ್ ಟೈಮ್ ಕೂಡ ಇದು ಬೇಸ್ ಅಲ್ಲ. ಲಾಸ್ಟ್ 2023ರಲ್ಲಿ ನನ್ನ ಜೊತೆ ಇದ್ದಂತ ಹುಡುಗರು ಎಲ್ಲರೂ ಸೇರಿ ಒಂದು ವ್ಯವಸ್ಥೆಗೆ ಒಬ್ರು ಯಾರಾದ್ರೂ ಬೇಕಾಗಿದ್ರೆ ಚುನಾವಣೆ ಮಾಡೋಣ ಅಂತ ಹೇಳಿದಾಗ ನಾವು ನಾಮಿನೇಷನ್ ಮಾಡಿದ್ವಿ. ಮತ್ತೆ ನಮ್ಮ ಗುರುನಾಥ ಗೌಡರು ಮತ್ತೆ ಬೇರೆ ಕೆಲವು ಹಿರಿಯರು ಎಲ್ಲರೂ ಸೇರಿ, ಬೇಡ, ನಮಗೆ ತೊಂದರೆ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ, ಈ ಒಂದು ಯೋಗೇಶ್ ಗೌಡರ ಕೊಲೆ ಪ್ರಕರಣಕ್ಕೆ ನಮ್ಗೆ ಹಿನ್ನಡೆ ಆಗ್ಬೋದು, ನೀನು ದೂರ ಸರಿದು ಹೋಗ್ಬೋದು, ಇದರಿಂದ ನೀನಿಲ್ಲ ಅಂದ್ರೆ ಈ ಪ್ರಕರಣ ಮುಂದುವರ್ಸಕ್ ಆಗೋದಿಲ್ಲ ಅಂತೇಳಿ ಕೇಳ್ಕೊಂಡಾಗ ನಾನು ವಿಡ್ರಾ ಮಾಡ್ಕೊಂಡು ಹಿಂದೆ ಬಂದಿದ್ದೀನಿ. ನಾನು ಮುಂದೆ ಹೋಗ್ಬೋದು ರಾಜಕಾರಣಕ್ಕೆ. ಈ ಕೊನೆಯ ಪ್ರಶ್ನೆ, ಒಟ್ಟಾರೆ ಈ ಸುದೀರ್ಘ ಹೋರಾಟ, ಯೋಗೇಶ್ ಗೌಡರ ಕೊಲೆ, ಆರೋಪಿಗಳಿಗೆ ಶಿಕ್ಷೆ, ಇದನ್ನೆಲ್ಲ ನೋಡಿದಾಗ ಕೊನೆಯದಾಗಿ ಏನ್ ಹೇಳ್ಬೇಕಂತೀರಿ?
ನಾನು ಇಷ್ಟೇ ಹೇಳಕ್ ಬಯಸ್ತೇನೆ, ಈ ಒಂದು ಪ್ರಕರಣ ರಾಜ್ಯದ ಪೊಲೀಸ್ ವ್ಯವಸ್ಥೆಗೆ ಹಾಗೂ ರಾಜಕಾರಣಿಗಳಿಗೆ ಒಂದು ಪಾಠ, ಇದನ್ನೊಂದು ಪಾಠವಾಗಿ ತೆಗೆದುಕೊಳ್ಳಬೇಕು. ರಾಜಕಾರಣಿಗಳು ಪೊಲೀಸರನ್ನ ಬಳಕೆ ಮಾಡಿಕೊಂಡು ತಮಗೆ ಇಚ್ಛೆಗೆ ತಕ್ಕ ಹಾಗೆ ಪೊಲೀಸರನ್ನ ಬಳಕೆ ಮಾಡಿಕೊಂಡು ಯಾರನ್ನಾದರೂ ಹೊಡೆಸಬಹುದು, ಯಾರಾದ್ರೂ ಧ್ವನಿಯನ್ನು ಹತ್ತಿಕ್ಕಿಸಬಹುದು ಅಂತ ಹೋಗಿ ಪ್ರಯತ್ನ ಪಟ್ಟು ಅಂತಹ ಒಂದು ಕ್ರೈಮ್ ಅನ್ನ ಮಾಡಿದ್ರೆ ಅಂತಹವರಿಗೆ ನ್ಯಾಯಾಲಯದಲ್ಲಿ ತಕ್ಕ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೊಂದು ಪಾಠ. ಪೊಲೀಸರು ರಾಜಕಾರಣಿಗಳ ಮಾತು ಕೇಳಿ ನಾವು ಕೆಲಸ ಮಾಡಿದ್ರೆ ನಾವು ಕೂಡ ಸಿಕ್ಕಾಕೋತೀವಿ, ನಾವು ಕೂಡ ಬಿಹೈಂಡ್ ದ ಬಾರ್ಸ್ ಹೋಗಬೇಕು ಅನ್ನುವಂತ ಹೆದರಿಕೆ ಪೊಲೀಸರಿಗೂ ಬರಬೇಕು ಅನ್ನೋದೊಂದು ಪಾಠ ಇದರಲ್ಲಾಗಿದೆ. ಸೊ ಹಾಗಾಗಿ ಈ ಒಟ್ಟಾರೆಯಾಗಿ ಈ ಪ್ರಕರಣ ಪೊಲೀಸರಿಗೂ ಮತ್ತು ರಾಜಕಾರಣಿಗಳಿಗೂ ಒಂದು ಪಾಠ ಮತ್ತು ಜನಸಾಮಾನ್ಯರ ಗೆಲುವು ಅಂತ ನಾನು ಹೇಳಕ್ ಬಯಸ್ತೇನೆ. ಒಟ್ಟಾರೆಯಾಗಿ ಇಲ್ಲಿ ಪ್ರಜಾಪ್ರಭುತ್ವ ಗೆದ್ದಿದೆ, ನ್ಯಾಯ ಗೆದ್ದಿದೆ. ಯಾರು ನೈಜ ಆರೋಪಿಗಳಿದ್ರೋ ಅವರು ಕಂಬಿ ಹಿಂದೆ ಸರಿದಿದ್ದಾರೆ. ಹಾಗಾಗಿ ಇದು ಬಿಹಾರ ಅಲ್ಲ, ಕರ್ನಾಟಕ ಅಂತೇಳಿ ಮತ್ತೊಮ್ಮೆ ಸಾಬೀತಾಗಿದೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.